श्रीमच्छ्रीरङ्गनाथार्पयं कृपया प्राप्तमोक्षाश्रमं तं श्रीमद्वेदान्तरामानुजं परं संश्रये देशिकेन्द्रम् श्रीमान् वेङ्कटनाथार्यकार्तिककेसरी वेदान्ताचार्यवर्यो मे सन्निधत्तां सदा हृदि रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकम् தேசமெல்லாம் வந்திடவே விரும்பூதூரில் சித்திரையில் ஆதிரநாள் வந்து தோன்றி காசினி மேல் பாதியரை வெண்ணரங்கதியாக வாழ்ந்தருளும் ராஜா பூசுரப்போன் திருவரங்கத்தமுதனார் உன் பொன்னடி மேல் அல்லாதியாக போற்றி பேசிய நல்கலித்துறை நூற்றந்த நல்கலித்துறை 108 பாட்டும் பிழறவே கருள் செய் வேணி நீயே. ಆತ್ಮಬಂಧುಗಳಿಗೆಲ್ಲ ನಮಸ್ಕಾರಗಳು. ನಾಡಿದ್ದು ಶ್ರೀ ಭಗವದ್ ರಾಮಾನುಜರ ದಿವ್ಯ ಅವತಾರ ಮಹೋತ್ಸವದ ದಿನ. ಚಿತ್ರ ಮಾಸದ ತಿರುವಾದಿರೈ ಚಿತ್ತಿರೆயில் ಆದಿரை ನಾಳ್ ಅಂತ ಹೇಳ್ತಾರೆ. ದೇಶಮೆல்லாம் ಉಗಂದೆಯರೇ ತಿರುಂಬೂದೂರಿல் ಚಿತ್ತಿರೆயில் ಆದಿரை ನಾಳ್ ಬಂದು ತೋರ್ನಿ ಅಂತ ವಿರುವುದಾದೇಶ. ಚಿತ್ರ ಮಾಸದ ಆರ್ದ್ರ ನಕ್ಷತ್ರದಲ್ಲಿ ಭಗವದ್ ರಾಮಾನುಜರ ಅವತಾರ. ಇವರು ಭಗವಂತನಲ್ಲಿ ವಿಶೇಷವಾದಂತಹ ಪ್ರೇಮ ಹೊಂದಿರುವವರು. ಸಮಸ್ತ ವಿಧ ಪರಿಚಯವನ್ನು ಭಗವಂತನ ಪ್ರೀತಿಗಾಗಿ ಮಾಡ್ತಾ ಅದೇ ಸರ್ವಸ್ವ ಎಂಬುದಾಗಿ ತಿಳಿದು ಬಾಳುವವರು. ಮಿಕ್ಕವರಿಗಳಿಗೂ ಅದೇ ರೀತಿ ದಾರಿಯನ್ನು ತೋರಿಸಿಕೊಟ್ಟಂತಹ ಉತ್ತಮರು. ಲಕ್ಷ್ಮಣನಾಗಿ ಭಗವಂತನಿಗೆ ಸಮಸ್ತ ವಿಧ ಪರಿಚಯವನ್ನು ಮಾಡಿ ಆನಂದಪಟ್ಟವರು. ಕೃಷ್ಣಾವತಾರದಲ್ಲಿ ಅಣ್ಣನಾಗಿ ಬಂದರೂ ಕೂಡ ತಮ್ಮನ ರಕ್ಷಣದಲ್ಲಿಯೇ ತತ್ತರಾಗಿದ್ರು. ಇವರಿಗೆ ಈ ಶೇಷವೃತ್ತಿ ಅನ್ನೋದಿದೆಯಲ್ಲ, ಇವರನ್ನ ಶೇಷ ಎಂಬುದಾಗಿ ಶೇಷಾವತಾರ ಎಂಬುದಾಗಿ ಹೇಳ್ತಾರೆ. ಇದು ಊರಿ ಬಂದಿದೆ, ರಕ್ತದಲ್ಲಿ ಊರಿ ಬಂದಿರುವಂಥದ್ದು. ಯಾವ ರೀತಿಯಲ್ಲಿ ಭಗವಂತನಿಗೆ ಕೈಂಕರ್ಯ ಮಾಡಬೇಕು ಅನ್ನೋದನ್ನ ನಾವು ಮಾಡಿ ತೋರಿಸಿದಂತಹ ಉತ್ತಮರು. ಆ ಭಗವಂತನನ್ನ ಹೊಂದೋದಕ್ಕೆ ಅವನ ತಿರುವಡಿಗಳಲ್ಲಿ ಮಾಡುವ ಶರಣಾಗತಿಯೇ ದಾರಿ ಅನ್ನೋದನ್ನ ತಾವು ಅನುಷ್ಠಿಸಿ ಲೋಕಕ್ಕೆ ತೋರಿಸಿಕೊಟ್ಟು ಸ್ವಾಮಿಗಳನ್ನು ಮೊದಲೇ ವಿಜ್ಞಾಪನೆ ಮಾಡಿದರು. ಶರಣಾಗತಿಯನ್ನು ಇವರು ಮೊದಲು ಅನುಷ್ಠಾನ ಮಾಡಿ, ಶರಣಾಗತಿ ಗದ್ಯದಲ್ಲ ಅನುಷ್ಠಾನ ಮಾಡಿ, ಆನಂತರ ಅದರ ಫಲವಾಗಿ ದೊರೆಯುವಂತಹ ಭಗವಂತನೇ ನಮಗೂ ಕೊಡುವಂತಹ ದಿವ್ಯವಾದ ಲೋಕ ಎಂಥದ್ದು ಅನ್ನೋದನ್ನ ಭಗವಂತ ತೋರಿಸಿಕೊಟ್ಟಾಗ ಅದನ್ನು ಹಂಗೆ ವರ್ಣನೆ ಮಾಡಿದ್ದಾರೆ. ಕೊನೆಯಲ್ಲಿ ಆ ಸರ್ವೇಶ್ವರನ ಪಾದಾರವಿಂದಗಳಲ್ಲಿ ಪರಿಪೂರ್ಣವಾಗಿ ಮುಳುಗುವಿಕೆ ಅನ್ನೋದೇ ಇದಕ್ಕೆ ಫಲ. ಫಲ ಇನ್ನೇನೂ ಅಲ್ಲ, ಇನ್ಯಾವುದೋ ಫಲವಲ್ಲ. ಆ ಭಗವಂತನ ತಿರುವಡಿಗಳಲ್ಲಿ ಪರಿಪೂರ್ಣವಾಗಿ ಮುಳುಗಬೇಕು. ಆಳ್ವಾರುಗಳೆಲ್ಲ ಭಗವತ್ ಗುಣದಲ್ಲಿ ಆಳವಾಗಿ ಮುಳುಗಿದ್ದಿರಿದ್ರೆ ಅವರನ್ನ ಆಳ್ವಾರುಗಳಂತ ಕರೆದರು. ಆ ಆಳ್ವಾರುಗಳ ತಾವು ಕೂಡ ಭಗವಂತನ ತಿರುವಡಿಗಳಲ್ಲಿ ಉದ್ಭವವಾಗುವಂತಹ ದಯೆಯಲ್ಲಿ ಪರಿಪೂರ್ಣವಾಗಿ ಮುಳುಗಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಅದನ್ನೇ ಕೊನೆಯಲ್ಲಿ ತಮಗುಂಟಾದ ಅನುಭವ ಅನ್ಸದ್ದು ಅನ್ನೋದನ್ನೇ ಹೇಳಿಕೊಂಡಿದ್ದಾರೆ. ತಥೋ ಭಗವತ ಸ್ವಯಮೇವ ಆತ್ಮಸಂಜೀವನೇನ ಅವಲೋಕನೇನ ಅವಲೋಕ್ಯ. ಆ ಭಗವಂತನ ಕೃಪಾ ದೃಷ್ಟಿ ಇವರ ಮೇಲೆ ಬಿತ್ತು. ಆ ಕೃಪಾ ದೃಷ್ಟಿ ಇದೆಯಲ್ಲ, ಆ ಕೃಪಾ ದೃಷ್ಟಿಯನ್ನು ಪಡೆದ ಮೇಲೆ ಇವರಿಗೆ ಉಂಟಾದಂತಹ ಆನಂದ ಎಂಥದ್ದು ಅನ್ನೋದನ್ನ ಹೇಳ್ತಾರೆ. ಸಸ್ಮಿತಂ ಆಭೂಯ, ಉಳ್ಳ ಮಂದಹಾಸದೊಂದಿಗೆ ಉತ್ತರ ಬಾಯಿ ಎಂಬುದಾಗಿ ಕರೆದನಂತೆ ಭಗವಂತ. ಸಸ್ಮಿತಂ ಆಭೂಯ, ನಿರತಿಶಯವಾದ ಸುಖವನ್ನು ಕೊಡುವಂಥದ್ದು, ಸಮಸ್ತ ಕ್ಲೇಶ ಅಪಗಂ, ಸಮಸ್ತ ಕ್ಲೇಶವನ್ನು ಹೋಗಲಾಡಿಸುವಂತಹ, ನಿರತಿಶಯವಾದ ಆನಂದವನ್ನು ದಯಪಾಲಿಸುವಂತಹ ದಿವ್ಯ ಚರಣಾರವಿಂದಗಳನ್ನ ಇವರಿಗೆ ಅನುಗ್ರಹ ಮಾಡಿದಂತೆ ಭಗವಂತ. ಅಂತಹ ತಿರುವಡಿಗಳನ್ನ ಕಂಡು ಅಮೃತ ಸಾಗರ ಅಂತರ್ನಿಮಗ್ನ, ಅದರಲ್ಲಿ ಪರಿಪೂರ್ಣವಾಗಿ ಮುಳುಗಿ ಅಮೃತ ಸಾಗರದಲ್ಲಿಯೇ ಮುಳುಗಿದ್ದು ಸರ್ವ ಅವಯವ ಸುಖಮಾಸಿದ್ದಾನೆ. ಎಲ್ಲ ಅವಯವಗಳು ಕೂಡ ಸೌಖ್ಯವನ್ನು ಪಡೆದುವು ಎಂಬುದಾಗಿ ತಾವು ಅನುಭವಿಸಿದಂತಹ ಫಲವನ್ನ ಇಲ್ಲಿ ಎತ್ತಿ ಹೇಳ್ತಾರೆ. ಇವೆಲ್ಲವೂ ಕೂಡ ಪೂರ್ವಗಳು ಪೂರ್ಣವಾಗಿ ಅನುಭವಿಸಿ ತೋರಿಸಿಕೊಟ್ಟದ್ದು. ಅದನ್ನು ತಾವು ಅನುಭವಿಸಿ ಲೋಕದ ಉಜ್ಜೀವನಕ್ಕಾಗಿ ಕೊಟ್ಟವರು ಭಗವಂತ ರಾಮಾನುಜರು.
ಯಾನ್ ಪೆಚ್ಚ ಇನ್ಬಂ ಪೆರುಗೈ ವೈಯಗಂ ಎಂಬುದಾಗಿ ತಮಿಳದೊಂದು ವಚನ. ನಾನು ಪಡೆದಂತಹ ಆನಂದ ಲೋಕವೆಲ್ಲ ಪಡೆಯಲಿ ಎಂಬುದಾದಂತಹ ಉನ್ನತವಾದ ಧ್ಯೇಯ. ಅದರೊಂದಿಗೆ ಇನ್ನೊಂದು ಹಿರಿಮೆ ಏನು ಅಂದರೆ ಏಕಃ ಸ್ವಾದುನ ಭುಂಜಿತ ಎಂಬುದಾಗಿ ಸ್ವಾದುವಾದದ್ದನ್ನು ಒಬ್ಬರೇ ಅನುಭವಿಸಬಾರದು. ತುಂಬ ಭೋಗ್ಯವಾಗಿರುವಂಥ ವಸ್ತು ಅಂತಂದರೆ ಮಿಕ್ಕವರುಗಳಿಗೆಲ್ಲ ಕೊಟ್ಟರೆ ನಮಗೆ ಅನುಭವ ಕಮ್ಮಿ ಆಗೋಗುತ್ತೆ, ಅವರೆಲ್ಲ ಹೊರಟೋಗ್ಲಿ, ಆಮೇಲೆ ನಾವು ಮಾತ್ರ ತಗೊಳ್ಳೋಣ ಅಂತ ಅಂದ್ಕೊಂಡ್ರೆ ಅದು ಪ್ರಯೋಜನ ಕೊಡಲ್ಲ. ಸ್ವಾದುತಮವಾದದ್ದನ್ನು ಎಲ್ಲರೊಂದಿಗೆ ಹಂಚಿಕೊಂಡು ಅನುಭವಿಸಬೇಕು, ಎಲ್ಲರೊಂದಿಗೆ ಸೇರಿ ಅನುಭವಿಸಬೇಕು. ಕೂಡಿ ಇருந்து ಕುಳಿருந்து ಎಂಬುದಾಗಿ ಅಂಗಾಗಿ ಹೇಳ್ತಾರೆ. ಆ ರೀತಿ ತಾವು ಅನುಭವಿಸಿದ್ದನ್ನ ಎಲ್ಲರಿಗೂ ಕೂಡ ಹಂಚಿಕೊಟ್ಟವರು ಭಗವದ್ ರಾಮಾನಂದರು. ಅವರ ಜೀವಮಾನದಲ್ಲಿ ಪರಿಪೂರ್ಣವಾಗಿ ಎಂದೆಂದಿಗೂ ಪೂರ್ಣವಾದ ಈ ಅನುಭವ ಇದೆಯಲ್ಲ, ಆ ಅನುಭವಕ್ಕೆ ಪ್ರಾಧಾನ್ಯತೆಯನ್ನು ನೀಡಿದವರು. ತಾವು ಅನುಭವಿಸಿ ಮಿಕ್ಕವರಿಗೆ ದಾರಿಯನ್ನು ತೋರಿಸಿದರು. ತಿರುವನಗ ತಮದನರವರು ಭಗವದ್ ರಾಮಾನುಜರು ತೋರಿಸಿದಂತಹ ಮಾರ್ಗ ಎಂಥದ್ದು, ಆ ಮಾರ್ಗವನ್ನ ಯಾವ ರೀತಿಯಲ್ಲಿ ಎಲ್ಲರೂ ಆಶ್ರಯಿಸಿ ಉಜ್ಜೀವನವನ್ನ ಪಡೆದರು ಅನ್ನೋದನ್ನ ಒಂದು ಭಾಷಣದಲ್ಲಿ ಹೇಳ್ತಾರೆ. மண்ணிசை யோனிகள் தோறும் பிறந்து எங்கள் மாதவனே கண்ணுற நிற்கிலும் காணகில்லா உலகோர்கள் எல்லாம் அண்ணல் ராமானுஷன் வந்து தோன்றிய அப்பொழுதே ನನ್ನರು ಜ್ಞಾನಂ ತಲೆಕೊಂಡು ನಾರಣಕ್ಕೆ ಆಯಿನರೇ. ಈ ಲೋಕದಲ್ಲಿ ಇರುವಂತಹ ಎಲ್ಲ ಚೇತನಗಳು ಕೂಡ ಭಗವದ್ ರಾಮಾನುಜರು ಅವತಾರ ಮಾಡಿ ಅವರು ತೋರಿಕೊಟ್ಟ ಮಾರ್ಗವನ್ನು ಅನುಸರಿಸಿದ ಕ್ಷಣದಲ್ಲಿಯೇ ಉಜ್ಜೀವನವನ್ನು ನಾರಾಯಣಕ್ಕೆ ಆಯಿನರ್. ನಾವು ನಾರಾಯಣನಿಗಾಗಿಯೇ ಬಾಳುವವರು, ನಾರಾಯಣನಾಗಿಯೇ ನಾಂ ಎಂಬುದಾದಂತಹ ಅರ್ಥವನ್ನ ತಿಳಿದುಕೊಂಡ್ರು. ನಾರಾಯಣಾಯ ಅಂತ ಮಂತ್ರ ಹೇಳೋದು ಅದೇನೆ. ನಾವು ಆಯಾ ಚತುರ್ಥಿ ವಿಭಕ್ತಿಯಲ್ಲಿ ಅವನಿಗಾಗಿಯೇ, ಶಿವಪತಿಯಾದ ಸರ್ವೇಶ್ವರನಿಗಾಗಿಯೇ ಬಾಳುವವರು ಅಂತ ಹೇಳಿದೆ. ಅದನ್ನ ತಾವು ಅನುಭವಿಸಿ ಮಿಕ್ಕವರುಗಳಿಗೆ ಹೇಳಿದ್ರಿಂದ ಲೋಕದಲ್ಲಿರುವಂತಹ ಸಮಸ್ತ ಚೇತನಗಳು ಕೂಡ ಭಗವಂತನಾದ ಶ್ರೀಮನ್ನಾರಾಯಣನ ತಿರುವಳಿಗಳನ್ನು ಆಶ್ರಯ ಮಾಡಿ ಉಜ್ಜೀವನ ಹೊಂದಿದೆ. ಇದೇ ಉದ್ದೇಶ ಭಗವಂತನಿಗೂ ಇತ್ತು. ಭಗವಂತ ಅವತಾರ ಮಾಡುವಾಗಲೇ ಪರಿತ್ರಾಣಾಯ ಸಾಧೂನಾಂ ಎಂಬುದಾಗಿ ಸಾಧುಗಳನ್ನು ಕಾಪಾಡುವುದಕ್ಕಾಗಿಯೇ ಇಳಿದು ಬರ್ತೇನೆ ಅಂತ ಬರ್ತಾನೆ. ಹಾಗೂ ಬಂದಾಗಲೂ ಕೂಡ ಅವನ ಇಷ್ಟಾರ್ಥ ನಡೆಯಲಿಲ್ಲ. ಶ್ರೀಮದ್ ರಾಮಾಯಣ ಶ್ರೀರಾಮ ಶ್ಯಾಮಾವತಾರದಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ಕಂಡುಕೊಂಡ್ರು. ಅಹಂ ವೇದ್ಮಿ ಮಹಾತ್ಮಾನಂ ಅಂತೂ ವಿಶ್ವಾಮಿತ್ರ ಹೇಳಿದ. ತಾರೆ ಅವಳು ಕೊಂಡಾಡ್ತಾಳೆ. ನಿವಾಸ ವೃಕ್ಷ ಸಾಧೂನಾಂ ಎಂಬುದಾಗೆಲ್ಲ ಅವನು ತ್ವಮ ಅಪ್ರಮೇಶ್ಚ ದುರಾಸದಶ್ಚ ಎಂಬೆಲ್ಲ ತಾರೆ ಹೇಳಿದ್ರು. ಅವಳು ಮಂಡೋದರಿ ಹೇಳ್ತಾಳೆ, ತಮಸ ಪ್ರಮೋಧಾತ ಶಂಖಚಕ್ರಗದಾಧರ. ವಿಭೀಷಣ ಅವನ ಶೀಲಗುಣವನ್ನು ಕಂಡು ಅವನ ತಿರುವಳಿಗಳನ್ನು ಆಶ್ರಯ ಮಾಡಿ ಜೀವನವನ್ನು ಪಡೆದುಕೊಂಡ. ಅಲ್ಲೊಬ್ರು ಇಲ್ಲೊಬ್ರು ಮಾತ್ರನೇ ಬಂದಿರೋನು ಯಾರು, ಯಾವ ಉದ್ದೇಶದೊಂದಿಗೆ ಬಂದಿದ್ದಾನೆ ಅನ್ನೋದನ್ನ ತಿಳಿದುಕೊಂಡು, ಭಗವಂತನ ಉದ್ದೇಶ ಎಲ್ಲ ಚೇತನಗಳಿಗೂ ಈ ಸೌಖ್ಯವನ್ನ ದಯಪಾಲಿಸಿ ಎಲ್ಲರನ್ನೂ ತನ್ನೊಂದು ಕರ್ಕೊಂಡು ಹೋಗ್ಬೇಕು ಅನ್ನೋದೇ ಉದ್ದೇಶವಾಗಿತ್ತು. ಆದರೆ ಆ ಉದ್ದೇಶ ರಾಮಾವತಾರದಲ್ಲಿ ಸಫಲವಾದಂತೆ ಕಾಣಲಿಲ್ಲ. ಆಳ್ವಾರ್ಗಳೇನೋ ಹೇಳಿದ್ರು, ಕುಲಶೇಖರ ಹೇಳುವಾಗ ಅನ್ನು ಶರಾಶರಂಗಳೈ ವೈಗುಂಠ ತೇರ್ತಿ ಎಂಬುದಾಗಿ ಹೇಳಿದ್ರು. ಶ್ರೀರಾಮಚಂದ್ರ ತನ್ನ ಕಲ್ಯಾಣ ಗುಣಗಳಿಂದ ಎಲ್ಲರನ್ನೂ ವಶಪಡಿಸಿಕೊಂಡು ಆ ಗುಣಗಳಿಗೆ ಲಕ್ಷ್ಮಣ ದಾಸನಾಗಿದ್ದು ಅವನ ಹೇಗೆ ಉಜ್ಜೀವನ ಹೊಂದಿದನೋ ಅದನ್ನು ನೋಡಿಕೊಂಡು ಮಿಕ್ಕವರುಗಳು ಕೂಡ ಅನುಸರಿಸಿದ್ರು ಅನ್ನೋ ಭಾವನೆಯೊಂದಿಗೆ ಕುಲಶೇಖರ ಆಳ್ವಾರೇನೋ ಆ ರೀತಿ ಹೇಳಿದ್ರು, ಎಲ್ಲರೂ ಉಜ್ಜೀವನ ಹೊಂದಿದ್ರು ಅಂತ. ಆದರೆ ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಹೆಚ್ಚು ಜನ ಅಲ್ಲಿ ಅದನ್ನ ಅರ್ಥಕೊಂಡಂಗೆ ಕಾಣಲಿಲ್ಲ. ಮಹಾಲಕ್ಷ್ಮಿ, ಏನ್ ಸ್ವಾಮಿ ನೀವು ಹೋದ್ರಲ್ಲ, ಇಷ್ಟೇನಾ, ನೀವು ನಿಮ್ಮ ಸಾಧನೆ ಇಷ್ಟೇನೆ ಅಂತ ಕೇಳಿದ್ರು. ಹ್ಯಾಂಡ್ ಫುಲ್ ಅಷ್ಟೇನಾ ಅಂತ ಕೇಳಿದಾಗ ಕೃಷ್ಣನಿಗೆ ಭಗವಂತನು ಬಹಳ ಮನಸ್ಸಿಗೆ ಬೇಜಾರಾಗಿ ಮುಂದಿನ ಜನ್ಮದಲ್ಲಿ ಗುಂಪು ಕರ್ಕೊಂಡ್ಬಿಡ್ತೀನಿ. ಬೃಂದ ಅವನ ಚರಂ, ಬೃಂದ ಅಂದ್ರೆ ಗುಂಪು ಗುಂಪಾಗಿ ಅವನ ಅಂದ್ರೆ ರಕ್ಷಣ, ಅದರಲ್ಲಿ ನಿರತನಾಗ್ತೇನೆ ಅಂತ ಬಂದ. ಹಾಗೆ ಬಂದಾಗಲೂ ಕೂಡ ಯಾರೋ ಒಬ್ಬರಿಬ್ಬರು ಮಾತ್ರ ಕಂಡುಕೊಂಡು ಅಲ್ಲೂ ಪೂರ್ಣವಾಗಿ ಎಲ್ಲೂ ಕಾಣ್ಕೊಳ್ಳಕ್ಕಾಗಲಿಲ್ಲ. ಅವಜಾನಂತಿ ಮಾಂ ಮೂಢಾಹ ಮಾಂಶೀಂ ಧರ್ಮಾಶ್ರಿತಂ ಪರಂಭಾವಂ ಅಜಾನಂತಹ ಮಮ ಭೂತ ಮಹೇಶ್ವರಂ ಅಂತ ಹೇಳಿದ. ಈ ಜನ ನನ್ನನ್ನು ಅವಮಾನಪಡಿಸ್ಬಿಟ್ರು, ನಾನು ಬಂದಿದ್ದ ಉದ್ದೇಶ ಏನು ತಿಳ್ಕೊಳ್ಳಿಲ್ಲ, ಅನ್ಯಾಯವಾಗಿ ನಾನು ಅವಮಾನ ಮಾಡಿಬಿಟ್ರು ಅಂತ. ಅವಮಾನ ಮಾಡೋದು ಅಂದ್ರೆ ಏನು?
ಕೃಷ್ಣನನ್ನ ಶಿಶುಪಾಲ ಹೀನಮಾನವ ಬೈದ್ನಲ್ಲ, ಆ ರೀತಿ ಎಲ್ಲರೂ ಬೈದ್ರೆ ಆ ರೀತಿ ಆಯ್ತೆ ಅಂತಂದ್ರೆ ಆ ರೀತಿ ಏನೂ ಆಗಲಿಲ್ಲ. ಬಂದಿರುವವನು ಎಲ್ಲರಿಗಿಂತ ಮಿಗಿಲಾದವನು ಅನ್ನೋದನ್ನ ಗ್ರಹಿಸಿಕೊಳ್ಳಿಲ್ಲ. ಅರ್ಜುನನೇ ಇವನು ನನ್ನ ಸಖ, ನನಗೆ ಫ್ರೆಂಡು, ನನಗೆ ತುಂಬಾ ಕ್ಲೋಸ್ ರಿಲೇಟಿವ್ ಫ್ರೆಂಡ್ ಅಂತ ಅಂದ್ಕೊಂಡೇ ವಿನ ಅವನನ್ನ ಪರಮ ಪುರುಷ ಅಂತ ತಿಳಿಯಲಿಲ್ಲ. ಕೃಷ್ಣಾವತಾರದಲ್ಲಿ ಎಷ್ಟೆಷ್ಟೇ ಸೌಲಭ್ಯವನ್ನು ಪ್ರಕಾಶಪಡಿಸಿದರೂ ಕೂಡ ಕಾಣಗಿಲ್ಲ ಉರಹೋರುಗಳನ್ನ ಯಾರೂ ಸರಿಯಾಗಿ ಕಂಡುಕೊಳ್ಳಿಲ್ಲ. ಅವರು ನಿಜ ಏನು ಅನ್ನೋದನ್ನು ಕಂಡುಕೊಳ್ಳಿಲ್ಲ. ಮಣ್ಣಿಸೆ ಈ ಯೋನಿಗಳೋರು ಬಿರಂದು ಇಂಥ ಯೋನಿಯಲ್ಲಿ ಮಾತ್ರ ಹುಟ್ಟಬಹುದು ಅಂತ ತೀರ್ಮಾನ ಇದೆ. ಮೀನಾಗಿ, ಆಮೆಯಾಗಿ, ವರಾಹನಾಗಿ ಅನೇಕ ರೂಪಗಳನ್ನು, ಅನೇಕ ಜಂತುಗಳಾಗಿ ಹುಟ್ಟಿದ ಭಗವಂತ, ಅನೇಕ ಪ್ರಾಣಿಗಳಾಗಿ ಹುಟ್ಟಿದ. ಆಮೇಲೆ ಪ್ರಾಣಿ ಮನುಷ್ಯ ಎರಡು ಕಲಿತಿರುವಂತಹ ನರಸಿಂಹನಾಗಿ, ಆಮೇಲೆ ಮನುಷ್ಯನಾಗಿ ಹೀಗೆ ಬಂದು ಅನೇಕ ಅವತಾರಗಳನ್ನ ಎತ್ತಿದ್ರು ಕೂಡ, ಅಷ್ಟೆಲ್ಲ ಮಾಡಿದ್ರು ಕೂಡ ಕಾಣಗಿಲ್ಲ ಉರಗೋರುಗಳು, ಕಾಣದೇ ಇದ್ದಂತಹ ಲೋಕದ ಜನ ಅವರುಗಳು ಭಗವಂತನ ಉದ್ದೇಶ ಎಲ್ಲರನ್ನು ಕಾಪಾಡಬೇಕು ಅನ್ನೋದೇ. ಮಣ್ಮಿಷೈ ಯೋನಿಗಳೋರು ಪಿರಂದು ಉಯಿರ್ ಅಳಿಪಾನ್ ಎನ್ನಿಂದ ಯೋನಿಯುಮಾಯಿ ಪಿರಂದಾಯಿ ಅಂತಾನೆ ಹೇಳಿದ್ರು ನಮ್ಮಾಳ್ವಾರು. ಸಮಸ್ತ ಚೇತನಗಳನ್ನು ಕಾಪಾಡಬೇಕು ಅನ್ನೋದಕ್ಕೆ ಯಾವ ವಿಧವಾದಂತಹ ವ್ಯತ್ಯಾಸವೂ ಇಟ್ಕೊಳ್ಳದೆ ಈ ಥರದ್ದು ಹೀಗೆ ಹುಟ್ಟಬೇಕು, ಈ ಥರ ಸ್ಪೆಸಿಫಿಕೇಶನ್ಗಳಿಗೆ ಇಡಬೇಕು ಅಂತ ಸ್ಪೆಸಿಫಿಕೇಶನ್ಗಳಿಗೆ ಇಟ್ಕೊಳ್ಳದೆ ಎನ್ನಿನ್ನ ಯೋನಿಯುಮಾಯಿ ಪಿರಂದಾಯಿ ಅಂತಂದು ಹೀಗೆಲ್ಲ ಹುಟ್ಟಿ ಬಂದೆ. ಹಿಮಯೋ ತಲೈವಾ ಅಂತ ಹೇಳಿ ಭಗವಂತನನ್ನ ಕೊಂಡಾಡಿದ್ದಾರೆ ನಮ್ಮಾಳ್ವಾರವರು. ಭಗವಂತನ ಅವತಾರಕ್ಕೆ ಪ್ರಧಾನವಾದ ಉದ್ದೇಶ ಚೇತನೋಜ್ಜೀವನ ಅನ್ನೋದಾದ್ರೂ ನೇರವಾಗಿ ಭಗವಂತ ಅವತಾರ ಮಾಡಿದಾಗ ಆ ಉಜ್ಜೀವನ ಮುಂಚದ್ದು ನಡೆದಂತೆ ಕಾಣಲಿಲ್ಲ. ಅಲ್ಲಿ ಇದ್ರಲ್ಲಿದೆ ಅಷ್ಟೇ, ಅಲ್ಲಿ ಪೇಪರ್ ಇದೆ ಅಷ್ಟೇ. ಪ್ರಾಕ್ಟಿಕಲ್ ಆಗಿ ನೋಡಿದಾಗ ತೀರಾ ಕಡಿಮೆ, ಯಾರೂ ಸರಿಯಾಗಿ ಅವನನ್ನ ಕಂಡುಕೊಳ್ಳಲಿಲ್ಲ. ಆಗ ಭಗವಂತ ಸೋಲನ್ನು ಒಪ್ಕೊಂಡಂತೆ. ಎರಡು ಅವತಾರಗಳಲ್ಲೂ ನನ್ನ ಉದ್ದೇಶ ನಡೆಯಲಿಲ್ಲ, ಇನ್ಮೇಲೆ ನಾನಾಗಿ ಹೋಗಿ ಹೇಳ್ಕೊಂಡಿದ್ದೆ ಆದರೆ ಅದು ಪ್ರಯೋಜನಕ್ಕೆ ಬರೋಲ್ಲ, ನನ್ನ ಅನುಭವ ಉಳ್ಳವರುಗಳನ್ನ ಕಳಿಸೋಣ, ಅವರುಗಳು ಹೇಳಿ ಅಂತಂದ್ಬಿಟ್ಟು ಆಳ್ವಾರುಗಳನ್ನ, ಆಚಾರ್ಯರುಗಳನ್ನ ಕಳಿಸ್ಕೊಟ್ಟ ಭಗವಂತ. ಆಳ್ವಾರುಗಳು, ಆಚಾರ್ಯರುಗಳು ಭಗವಂತನ ಕಲ್ಯಾಣ ಗುಣಗಳನ್ನ ಆನಂದವಾಗಿ ಅನುಭವಿಸಿದವರು, ಅದನ್ನು ಚೆನ್ನಾಗಿ ಆನಂದವಾಗಿ ಚಪ್ಪರಿಸಿ ಅನುಭವಿಸಿದವರಾದ್ರಿಂದ ಅವರುಗಳು ಹೇಳಿದ್ದೆ ಆದರೆ ಇಷ್ಟು ಇಂಪಾಗಿದೆ, ಇಷ್ಟು ಸೊಗಸಾಗಿದೆ ಅಂತ ಅವರು ಹೇಳಿದ್ದೆ ಆದರೆ ಅದರಿಂದ ಪ್ರಭಾವಿತರಾಗ್ತಾರೆ ಜನ ಅಂತಂದ್ಬಿಟ್ಟು ಆಳ್ವಾರುಗಳನ್ನು, ಆಚಾರ್ಯರುಗಳನ್ನು ಕಳಿಸ್ಕೊಳ್ಳೋದು ಅಂತ ತೀರ್ಮಾನ ಮಾಡಿದ. ತಾನೇ ಹುಟ್ಟಿ ಸಾಧಿಸೋದಕ್ಕಾಗದೇ ಇದ್ದಂತಹ ಕಾರ್ಯವನ್ನ ಈ ಮಹಾತ್ಮರುಗಳ ಮೂಲಕ ಸಾಧಿಸಿಕೊಳ್ಳಬೇಕು ಅಂತ ಬಯಸಿದ ಭಗವಂತ. ಆ ಕಾರಣದಿಂದ ಈ ಮಹಾತ್ಮರುಗಳು ಭಗವಂತನಿಗಿಂತ ಮಿಗಿಲಾದವರು ಅಂತ ಹೇಳಿದ್ರು ಏನು ತಪ್ಪೇನಾಗಲ್ಲ. ಭಗವಂತನಿಗಿಂತ ಮಿಗಿಲಾದವರಿಗೆ ಬಿಣ್ಣುಳಾರಿಯೂ ಶೀರಿಯರೇ ಅಂತ ಹೇಳ್ತಾರೆ ಆಳ್ವಾರು. ಆ ಭಗವಂತನನ್ನ ಅರಿತವರು, ಆ ಭಗವಂತನನ್ನ ಆಶ್ರಯ ಮಾಡಿದವರು ಅವನಿಗಿಂತ ಮಿಗಿಲಾದವರು, ನಿತ್ಯಸೂರಿಗಳಿಗಿಂತ ಮಿಗಿಲಾದವರು ಅಂತ ಹೇಳ್ತಾರೆ. ಬಿಣ್ಣುಳಾರಿಯೂ ಶೀರಿಯರನ್ನ ಆ ರೀತಿ ಇರೋದ್ರಿಂದ ಭಗವಂತನು ಕೂಡ ತುಂಬಾ ಪರಿಪೂರ್ಣವಾದ ಸಂತೋಷವನ್ನು ಪಡೆದದ್ದು ಯಾವಾಗ ಅಂದ್ರೆ ಈ ಮಹಾತ್ಮರುಗಳು ಬಂದು ಲೋಕಕ್ಕೆ ಸನ್ಮಾರ್ಗವನ್ನು ತೋರಿಸಿದಾಗ. ಭಗವದ್ ರಾಮಾನುಜರು ಇಲ್ಲಿ ದಯಮಾಡಿದ್ರು. ಇಲ್ಲಿ ದಯಮಾಡಿ ಏನ್ ಹೇಳಿದ್ರು ಅಂದ್ರೆ ಶ್ರೀಮನ್ನಾರಾಯಣನೇ ಪರದೈವ, ಅವನನ್ನ ಆಶ್ರಯ ಮಾಡಿ ಅಂತ ಹೇಳ್ತಾರೆ. ಭಗವಂತ ಹೇಳಿದ್ರು ಅದೇ ಮಾತೆ, ನನ್ನ ತಿರುವಡಿಗಳು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ, ಇದೊಂದೇ ಮಾರ್ಗ, ಇದನ್ನ ಮಾಡದೆ ಹೋಯ್ತು ಅಂತಂದ್ರೆ ನೀ ನಾಶ ಹೊಂತೀಯ, ಇಷ್ಟೆಲ್ಲ ಹೇಳಿದ. ಮಚ್ಚಿತ್ತ ಸರ್ವದುಃಖೇಶು ಮಚ್ಚಿತ್ತ ಸರ್ವದುಃಖಾನಿ ಮತ್ ಪ್ರಸಾದಾತ್ ತರೀಕ್ಷ್ಯಸಿ ಅಥಚೇತ್ವ ಅಹಂಕಾರ ನಶ್ರೋಷ್ಯಸಿ ವಿನಂಶ್ಯಸಿ. ನನ್ನ ತಿರುವಡಿಗಳಲ್ಲಿ ಮನಸ್ಸನ್ನು ಇಟ್ಟು ಭಕ್ತಿ ಇಟ್ಟು ನನ್ನ ತಿರುವಡಿಗಳನ್ನು ನೀನು ಆಶ್ರಯ ಮಾಡಿದ್ದೆ ಆದರೆ, ನನ್ನಲ್ಲಿಯೇ ಮನಸ್ಸಿಟ್ಟಿದ್ದೆ ಆದರೆ ನೀ ಎಲ್ಲವನ್ನೂ ದಾಟ್ತೀಯ. ಒಂದು ವೇಳೆ ಅಹಂಕಾರ ಪಟ್ಕೊಂಡು ಇವನ್ ಯಾರು ಹೇಳೋದಕ್ಕೆ, ನಾನು ಯಾಕೆ ಕೇಳಬೇಕು ಅಂತ ಏನಾದ್ರೂ ಅಹಂಕಾರ ಪಟ್ಕೊಂಡು ಹೋಗಿದ್ದೆ ಆದರೆ ನಾಶ ಹೊಂದುತ್ತೀಯ ಅಂತ ಸ್ಪಷ್ಟವಾಗಿ ಹೇಳಿದ. ಈ ತಿರುವಡಿಗಳನ್ನ ಬಿಟ್ಟು ಬೇರೆ ಮಾರ್ಗ ಇಲ್ಲವೇ ಇಲ್ಲ. ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇ ಕಾಂತರಂತಿದೆ. ನನ್ನ ಪಾದಗಳನ್ನು ಹಿಡಿಯೋದು ಬಿಟ್ಟು ಬೇರೆ ಮಾರ್ಗವೇ ಇಲ್ಲ ಅನ್ನೋದನ್ನೇ ಸ್ಪಷ್ಟವಾಗಿ ಅವನು ಹೇಳಿದ. ಅವನು ಹೇಳಿದ ನಿಜಾನೇ, ಅದೇನೇ ಮಾಡಬೇಕಾಗಿತ್ತು ಜನ. ಆದರೆ ಈ ಜನಗಳಿಗೆ ನಾನು ನನ್ನದು ಅನ್ನೋದು ಎಷ್ಟರ ಮಟ್ಟಿಗೆ ಊರಿ ಹೋಗಿತ್ತು ಅಂತಂದ್ರೆ, ಪ್ರತಿಯೊಂದು ಕೆಲಸಕ್ಕೂ ಇದೆಲ್ಲ ನಾನು ಮಾಡಿದೆ, ನಂದು ನಂದು ಅಂತ ಹೇಳ್ಕೊಂಡೇ ರೂಢಿಯಾಗೋಗಿತ್ತು. ಭಗವಂತ ಇಲ್ಲಿ ದಯಮಾಡಿದಾಗಲೂ
ನನಗಿಂತ ಮಿಗಿಲಾದ ವಸ್ತು ಇಲ್ಲ, ನಾನೇ ಇಲ್ಲ, ನನ್ನ ತಿರುವಡಿಗಳನ್ನೇ ಹಿಡ್ಕೋ ಅಂತೆಲ್ಲ ಹೇಳಿದಾಗ ಇವರುಗಳು ತಮ್ಮ ಬುದ್ಧಿಗೆ ಎಟುಕುವಂತಹ ಅದೇ ಮನೋಭಾವದೊಂದಿಗೆನೆ ಭಗವಂತನೂ ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಂಡು ಅವನು ಮಾತ್ರ ಹೇಳ್ಕೊಳ್ಬಹುದೇ ವಿನಃ ಇನ್ಯಾರು ಹೇಳ್ಕೊಳಕ್ಕಾಗಲ್ಲ, ಇದೆಲ್ಲವೂ ನನ್ನದು ಅಂತ ಅವನು ಮಾತ್ರ ಹೇಳ್ಕೋಬಹುದು. ಆದರೆ ನಮಗಳಿಗೆ ಈ ಅಹಂಕಾರ ಅನ್ನೋದು ಪರಿಪೂರ್ಣವಾಗಿ ಇದ್ದಿದ್ದರಿಂದ ಈ ಆಂಗಲ್ ನಲ್ಲೇ ನೋಡಿದ್ವಿ ಕೃಷ್ಣನೂ ಒಬ್ಬ ದೊಡ್ಡ ಅಹಂಕಾರಿ, ಅವನು ಅಹಂಕಾರದಿಂದ ಮಾತನಾಡ್ತಾ ಇದ್ದಾನೆ ಅಂತ ತೀರ್ಮಾನ ಮಾಡಿಬಿಟ್ವಿ. ಭಗವಂತ ದಯಮಾಡಿದಾಗಲೂ ಕೂಡ ಅವನ ತಿರುವಡಿಗಳನ್ನು ಹಿಡ್ಕೊಳ್ಳಿಲ್ಲ, ಏನೂ ಆಗ್ಲಿಲ್ಲ, ಉದ್ದೇಶ ಸಫಲವಾಗಲಿಲ್ಲ. ಆವಾಗ ಏನು ಮಾಡಿದ ಭಗವಂತ, ತನ್ನ ಅನುಭವವುಳ್ಳಂತಹ ಮಹಾತ್ಮರುಗಳನ್ನ ಕಳಿಸಿಕೊಟ್ಟ. ಅವರಿಗೆ ಏನು ಮಾಡಿದ್ರು, ಎಲ್ಲಕ್ಕಿಂತ ಮಿಗಿಲಾದವನು ಶ್ರೀಮನ್ನಾರಾಯಣ, ಅವನ ಪಾದಗಳನ್ನ ಹಿಡ್ಕೊಳ್ಳೋದು ಬಿಟ್ಟು ಬೇರೆ ಮಾರ್ಗ ಇಲ್ಲ, ಅದನ್ನ ಮಾಡಿ ನಾನು ಸಂತೋಷಪಟ್ಟೆ, ನನಗದರಿಂದ ಪ್ರಯೋಜನ ಉಂಟಾಯಿತು, ನನಗೆ ಸೇರಿದವರೇ ನೀವು ಹೇಳಿ ನಿಮಗೂ ಪ್ರಯೋಜನ ಆಗತ್ತೆ ಅಂತ ಹೇಳಿದ್ರು. ಆ ರೀತಿ ಅವರುಗಳು ಹೇಳಿದಾಗ ಅದು ನಮಗೆ ಇನ್ನೂ ಹೆಚ್ಚಾಗಿ ಮನಸ್ಸಿಗೆ ನಾಟುವಂತೆ ಇತ್ತು. ಬಹಳ ಭೋಗ್ಯವಾಗಿರುವಂತಹ ಪದಾರ್ಥ ಅಂತನ್ನೋದಾದರೆ ಆ ಭೋಗ್ಯತೆಯನ್ನ ನಾವೇ ಅನುಭವಿಸುವಂತೆ ಮಾಡಿದಾಗ ಮಾತ್ರವೇ ಅದರ ಭೋಗ್ಯತೆ ಗೊತ್ತಾಗೋದು. ಕಲಿಸಕ್ಕೆ ತುಂಬಾ ರುಚಿಯಾಗಿದೆಯಂತೆ, ಹಂಗಿದೆಯಂತೆ, ಹಿಂಗಿದೆಯಂತೆ ಅಂತೆಲ್ಲ ಬಾಯಲ್ಲಿ ಸುಮ್ಮನೆ ಅದರ ಬಗ್ಗೆ ಒಂದು ಗಂಟೆ ಕಾಲ ಮಾತಾಡಿದ್ರೆ ಯಾರಿಗೂ ಏನು ಅನುಭವ ಬರೋಲ್ಲ. ಒಂದು ಚಿಕ್ಕ ಕಲಸಕ್ಕರೆಯನ್ನ ಪಿತ್ತ ಇಲ್ಲದೆ ಇರುವಂತಹ ನಾಲಿಗೆಗೆ ಕೊಟ್ಟುಬಿಟ್ಟು ಇದು ಹೇಗಿದೆ ನೋಡು ಅಂತ ಕೊಡ್ಬೇಕು. ಪಿತ್ತ ಇದ್ದಿದ್ದೆ ಆದರೆ ಆ ಕಲಸಕ್ಕರೆನೂ ಗಟ್ಟಿಯಾಗಿರುತ್ತೆ. ಪಿತ್ತ ಇಲ್ಲದೆ ಇರಬೇಕು ಅಂದ್ರೆ ಪೂರ್ವಾಗ್ರಹ ಇಲ್ಲದೆ ನೋಡಬೇಕು. ಪೂರ್ವಾಗ್ರಹ ಇಲ್ಲದೆ ನೋಡಿದ್ದೆ ಆದರೆ ಆಗ ಏನು ಕಲಸಕ್ಕರೆಯ ರುಚಿ ಅನ್ನೋದು ಗೊತ್ತಾಗುತ್ತೆ. ಇವರುಗಳೆಲ್ಲರೂ ಕೂಡ ಆ ರೀತಿ ತಾವು ಕಲಸಕ್ಕರೆಯನ್ನ ಅನುಭವಿಸಿ, ನಾನು ಅನುಭವಿಸಿದೆ, ನಿಮಗೂ ಅದೇ ಅನುಭವ ಬೇಕು ಅಂತಂದ್ರೆ ಇದೇ ಮಾರ್ಗ ಅನ್ನೋದನ್ನ ಹೇಳಿದ್ರು. எனக்கு தேனும் பாலும் கண்ணலும் அமுதுமாய திருமால் திருநாமம் நானும் சொன்னேன் ನಮರೂ ಉರೈವಿನ್ ನಮೋ ನಾರಾಯಣನೇ ಎಂದರು ತಿರುಮಂಗೆ. ನನಗೆ ಜೇನಿನಂತೆ ಹಾಲಿನಂತೆ ಪರಮ ಭೋಗ್ಯವಾಗಿರುವಂಥದ್ದು ಭಗವಂತನ ದಿವ್ಯನಾಮ. ಏನು ಪಾಲು ಕನ್ನಲು ಅಮುದುಮಾಗಿ ತಿತ್ತಿಪ್ಪ ಯಾನು ಎಂಬಿರಾನೆಯೇ ಏಕ್ತಿನೇ ಎಂದರು ನಮ್ಮಾಳ್ಬಾರ್ದು. ಆ ಭಗವಂತನನ್ನೇ ಸದಾ ಕೊಂಡಾಡ್ತಾ ಇದ್ರು ನಮ್ಮಾಳ್ಬಾರ್ದು. ಎಲ್ಲರೂ ಬಂದರು, ಏನ್ ಸ್ವಾಮಿ ಅದೇನು ಯಾವಾಗಲೂ ಕೃಷ್ಣ ಕೃಷ್ಣ ಅವನನ್ನೇ ಕೊಂಡಾಡ್ತಾ ಇದ್ರಲ್ಲ, ಅದೇನು ಅಷ್ಟೊಂದು ರುಚಿನ, ಅದ್ರಲ್ಲಿ ಏನಿದೆ ನಿಮಗೆ, ಅದ್ರಲ್ಲಿ ಏನಿದೆ ಅಂತ ಕೇಳಿದ್ರು. ಅದಕ್ಕೆ ಆಳ್ವಾರ್ ಹೇಳಿದ್ರು, ನಾನು ಸದಾ ಸ್ತೋತ್ರ ಮಾಡೋದಕ್ಕೆ ಏನ್ ಕಾರಣ ಅಂದ್ರೆ ಅದು ನನಗೆ ಪರಮ ಭೋಗ್ಯವಾಗಿದೆ, ಇಂಪಾಗಿದೆ. ಜೇನು ಹಾಲು ಕನ್ನಲು ಅಮೃತಮಾಗಿ ತಿತ್ತಿಪ್ಪ. ಜೇನು ಹಾಲು ಸಕ್ಕರೆ ಅಮೃತದಂತೆ ಅದು ಸಿಹಿಯಾಗಿದೆ, ಅಷ್ಟೊಂದು ಸಿಹಿಯಾಗಿದೆ. ಹಾಗೆ ತಿತ್ತಿಪ್ಪ ಯಾನು ಎಂಬಿರಾನೆಯೇ ಏಕ್ತೀನಿ. ಸದಾ ಸರ್ವಕಾಲದಲ್ಲಿಯೂ ಆ ರೀತಿ ಸಂತೋಷವ ಆನಂದವನ್ನ ನೀಡ್ತಾ ಇರೋದ್ರಿಂದ ನಾನು ಸ್ತೋತ್ರ ಮಾಡ್ತಾ ಇದ್ದೀನಿ ಅಂತ ಅದಕ್ಕೆ ಕಾರಣ ಹೇಳೋದು. ತಿರುಪುಳನಾಡವನು ಹೇಳೋರು, ಯಾರಿಗಾದ್ರೂ ಒಬ್ಬರಿಗೆ ಕಲ್ಸಕ್ಕರೆಯನ್ನು ಕೊಡೋದು ತಿನ್ನುವಂತ ಕೊಟ್ಟಿದ್ದೆ ಆದ್ರೆ ಮಾತ್ರೆ ನುಂಗೋ ಹಂಗೆ ಯಾರು ನುಂಗ್ಬಿಡಲ್ಲ. ಮಾತ್ರೆ ನುಂಗೋದು ಯಾವಾಗ ಅಂತಂದ್ರೆ ಕಹಿಯಾಗಿದ್ದಿದ್ದೆ ಆದ್ರೆ ಅದರ ಅನುಭವ ಬೇಡ, ನುಂಗ್ಬೇಡ ಅಂತ ನುಂಗ್ತಾರೆ. ಸಕ್ಕರೆ ಕಲ್ಸಕ್ಕರೆ ಪರಮಭೋಗ್ಯವಾಗಿದೆ, ಹಾಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಅಂತಂದಾಗ ಕೊನೆವರೆಗೂ ಆ ಕಲ್ಸಕ್ಕರೆ ಸ್ವಲ್ಪ ಮಾತ್ರ ಆಗೋವರೆಗೂ ಕೂಡ ಬಾಯಿಲ್ಲೇ ಇಟ್ಕೊಂಡು ರಸವನ್ನ ಆಸ್ವಾದನ ಮಾಡ್ತೀವಿ. ಅದನ್ನ ಹಾಗೆ ನುಂಗು ಬಿಡಲ್ಲ, ಅದರ ಅನುಭವ ಸಾಕು ಅಂತ ಯಾರೂ ಹೇಳಲ್ಲ. ಹೀಗೆ ಅನುಭವಿಸಿ ಹೇಳಿದಾಗ ಮಾತ್ರವೇ ಆ ಕಲ್ಸಕ್ಕರೆ ಎಷ್ಟು ರುಚಿಯಾದದ್ದು ಅನ್ನೋದು ಮಿಕ್ಕವರಿಗೆ ಗೊತ್ತಾಗತ್ತೆ. ಇವರಿಗೆಲ್ಲ ಆ ರೀತಿ ಅನುಭವಿಸಿದವರು ತಮಗ ಅನುಭವ ಇದ್ದಿದ್ರಿಂದ ಮಿಕ್ಕವರುಗಳಿಗೆ ದಾರಿ ತೋರಿಸೋದಕ್ಕೆ ಅವಕಾಶವಾಯಿತು. ತನಗೆ ಅನುಭವ ಇಲ್ಲದೆ ಹೋದ್ರೆ ಮಿಕ್ಕವರುಗಳಿಗೆ ಯಾರಿಗೆ ಏನನ್ನು ತೋರಿಸೋಕೆ ಸಾಧ್ಯ? ಮಿಕ್ಕವರುಗಳಿಗೆ ಏನಾದ್ರು ತೋರಿಸ್ಬೇಕು ಅಂದ್ರೆ ಮೊದಲು ತಾನು ಅನುಭವಿಸಿರ್ಬೇಕು. ತಾನು ಅನುಭವಿಸಿದ್ದಾಗ ಮಾತ್ರವೇ ಮಿಕ್ಕವರುಗಳಿಗೆ ಅದರ ರುಚಿ ಎಂಥದ್ದು ಅನ್ನೋದು ಹೇಳೋದಕ್ಕೂ ರೈಟ್ ಇರುತ್ತೆ. ಇದೊಂದು ನಿದರ್ಶನ ಹೇಳೋರು ಸ್ವಾಮಿಗಳು. ಒಬ್ಬ ಸನ್ಯಾಸಿ ತುಂಬಾ ವಿಶೇಷವಾದ ಯೋಗ್ಯತೆ ಉಳ್ಳವರು, ಅವರಿಗೆ ಎಲ್ಲರಿಗೂ ಆಕರ್ಷಣೆ ಮಾಡುವಂತಹ ಕಲೆ ಇತ್ತು, ಎಲ್ಲರಿಗೂ ಒಳ್ಳೆಯದನ್ನೇ ನೆನೆಯೋರು, ಎಲ್ಲರಿಗೂ ಹಿತವನ್ನೇ ಹೇಳ್ತಾ ಇದ್ರು. ಅವರಲ್ಲಿ ಒಬ್ಬ ಶಿಷ್ಯ ಪದೇ ಪದೇ ಬರ್ತಾ ಇದ್ದ. ಅವನಿಗೆ ತುಂಬಾ ಮನಸ್ಸಿಗೆ ಹಿತವಾಗಿತ್ತು ಅವರ ಉಪದೇಶಗಳೆಲ್ಲ, ತುಂಬಾ ಸಂತೋಷವಾಯಿತು. ಪದೇ ಪದೇ ಅವರನ್ನ ನೋಡ್ಕೊಂಡು ಯಾವಾಗಲೂ ಅಲ್ಲೇ ಇದ್ದ, ಅವರ ಜೊತೆಯಲ್ಲೇ ಇರೋದು, ಅವ್ರು ಯಾವಾಗಲೂ ಪ್ರತಿಯೊಂದಕ್ಕೂ ಅವರನ್ನು ಕೇಳೋದು, ಹೀಗೆಲ್ಲ ಮಾಡ್ತಾ ಇದ್ದ. ಆ ಶಿಷ್ಯನಿಗೆ ಸಿಹಿ ಪದಾರ್ಥ ಅಂದ್ರೆ ಬಹಳ ಇಷ್ಟ. ಆ ಸಿಹಿ ಪದಾರ್ಥವನ್ನ
ಯಾವಾಗಾದ್ರೂ ಸರಿ ಅದೇ ತಿಂದಿದ್ದವನು, ಚಪಲ ಬೇರೆ ಅದರಲ್ಲಿ, ತುಂಬ ಆಸೆ ಪಟ್ಟು ಎಲ್ಲ ತಿನ್ನೋನು. ಹೀಗೆಲ್ಲ ಇದ್ದಿದ್ದು ಒಂದು ಸಮಯದಲ್ಲಿ ಡಾಕ್ಟರ್ ಹತ್ರ ಹೋದಾಗ ತುಂಬಾನೇ ಶುಗರ್ ರೈಸಾಗೋಗಿದೆ, ನೀನೊಂದು ಸ್ವಲ್ಪ ಸ್ಥಿತಿ ಸಿಹಿ ಪದಾರ್ಥ ತಿಂದಿದ್ದೆ ಆದರೆ ನಿನ್ನ ಪ್ರಾಣಕ್ಕೆ ಆಪತ್ತು, ತಿನ್ಬೇಡ ಅಂತ ಹೇಳಿದ್ರು ಡಾಕ್ಟರ್. ಇವನಿಗೆ ಅದು ಬಿಟ್ಟಿರೋಕ್ಕಾಗಲಿಲ್ಲ, ಯಾಕೆಂದ್ರೆ ಅಡಿಕ್ಷನ್ ಸ್ಟೇಜ್ಗೆ ಅದು ಹೋಗಿತ್ತು ಇವನಿಗೆ. ಸಿಹಿ ಇಲ್ಲದೆ ಹೋದ್ರೆ ಬದುಕೋಕೆ ಆಗಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಇವನಿಗೆ ಇದಾಗಿತ್ತು. ಸರಿ, ಏನ್ ಮಾಡೋದು ಅಂತ ಯೋಚನೆ ಮಾಡಿದ. ಸಿಹಿ ಪದಾರ್ಥ ತಿಂದಿದ್ದೆ ಆದ್ರೆ ಪ್ರಾಣಕ್ಕೆ ಆಪತ್ತು ಅನ್ನೋ ಎಚ್ಚರಿಕೆ ಮಾತು ಬಂದಾಯ್ತಲ್ಲ, ಆವಾಗ ಸ್ವಲ್ಪ ಭಯನೂ ಬಂತು ಇವನಿಗೆ. ಆ ಆಚಾರ್ಯರಲ್ಲಿ ವಿಶೇಷವಾದಂತಹ ಗೌರವ ಇತ್ತು. ಆ ಆಚಾರ್ಯರಲ್ಲಿ ಹೋಗಿದ್ದೆ ಹೇಳಿಕೊಂಡ. ಅವರು ನೇಮನ ಮಾಡಿಬಿಟ್ಟಿದ್ದೆ ಆದ್ರೆ ನಮ್ಮ ಆಚಾರ್ಯರ ಆಜ್ಞೆ ಆಗಿದೆ, ಆದ್ದರಿಂದ ನಾನು ಮೇಲೆ ಸಿಹಿ ತಿನ್ನಬಾರ್ದು ಅಂತ ತೀರ್ಮಾನ ಮಾಡಬಹುದು. ನಾನಾಗಿ ಅದನ್ನ ಗೆಲ್ಲೋದಕ್ಕೆ ನನಗೆ ಆಗ್ತಾ ಇಲ್ಲ, ಆದರೆ ಆಚಾರ್ಯರ ನಿಯಮನ ಇದು ಅನ್ನೋದನ್ನು ತಿಳ್ಕೊಂಡು ಆಮೇಲೆ ಅದನ್ನ ಬಿಟ್ಬಿಡಬಹುದು ಅಂದ್ಕೊಂಡು ನೇರವಾಗಿ ಆಚಾರ್ಯರ ಹತ್ರ ಬಂದ. ಸ್ವಾಮಿ, ಈ ರೀತಿ ಎಲ್ಲ ಆಗಿದೆ, ಡಾಕ್ಟರ್ ಈ ರೀತಿ ಅಡ್ವೈಸ್ ಮಾಡಿದ್ದಾರೆ, ನನಗೆ ನಿಮ್ಮ ಮೇಲೆ ತುಂಬ ಗೌರವ ಇದೆ, ನೀವು ನನ್ನ ಹಿತವನ್ನು ಉದ್ದೇಶ ಮಾಡಿ ಸಕ್ಕರೆ ತಿನ್ನಬೇಡ, ಸಿಹಿ ಪದಾರ್ಥ ತಿನ್ನಬೇಡ ಅಂತ ಆಜ್ಞೆ ಮಾಡಿಬಿಡಿ. ನಿಮ್ಮ ಆಜ್ಞೆಯನ್ನು ನಾನು ಶಿರಸ ಪಾಲನೆ ಮಾಡ್ತೀನಿ, ನನಗೆ ಅನುಕೂಲ ಆಗುತ್ತೆ, ಅದನ್ನ ನೀವು ತಾವು ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡ. ಅವರು ಅಲ್ಲಿ ನೋಡೋಣ ಇದು ಅಂತಂದ್ಬಿಟ್ಟು ಒಂದು ವಾರ ಕಳೆದು ಬಾ ಅಂತಂದು, ಒಂದು ವಾರ ಆದ್ಮೇಲೆ ಬಾ ಅಂತಂದು, ಒಂದು ವಾರ ಆಚಾರ್ಯರು ಏನ್ ಹೇಳ್ತಾರೋ ನೋಡೋಣ ಅಂತ ಒಂದು ವಾರ ತುಂಬಾನೇ ಕಷ್ಟಪಟ್ಕೊಂಡೇ ಇದ್ದ. ಅವರ ನಿಯಮನ ಬರೋ ತನಕ ಇವನು ಸಿಹಿ ಪದಾರ್ಥ ತಿನ್ನೋಕ್ಕೂ ಅವಕಾಶ ಇಲ್ಲ. ಅವ್ರು ಬೇಡ ಅಂತ ಹೇಳ್ಬಿಟ್ಟಿದ್ದೆ, ಆದ್ರೆ ಆಮೇಲೆ ಬಿಡೋದು ಕಷ್ಟ, ಅದರಿಂದ ಏನ್ ಮಾಡೋದು ತುಂಬಾ ಪ್ರಯತ್ನದಲ್ಲಿದ್ದ. ಎಲ್ಲ ಆಯ್ತು. ಒಂದು ವಾರ ಆದ್ಮೇಲೆ ಮತ್ತೆ ಬಂದ, ಆಚಾರ್ಯರು ಬಂದ. ಸ್ವಾಮಿ ನಿಯಮನ ಮಾಡಬೇಕು ಅಂತಂದಾಗ ಆಚಾರ್ಯರು ನಾಳೆಯಿಂದ ಸಿಹಿ ಪದಾರ್ಥ ತಿನ್ಬೇಡಪ್ಪ, ತಿನ್ಬೇಡ ಅಂತಂದು, ತಿನ್ನಬೇಡ ಅಂತ ಆಜ್ಞೆ ಮಾಡಿದ ಮೇಲೆ ಇವನು ಆಚಾರ್ಯರ ಆಜ್ಞೆಯನ್ನು ಪಾಲನೆ ಮಾಡ್ಕೊಂಡು ಬಂದ. ಒಂದು 15 ದಿವಸ ಸಿಹಿ ಪದಾರ್ಥ ತಿನ್ನಲೇ ಇಲ್ಲ. ಎಲ್ಲ ಆಗಿ ಸ್ವಲ್ಪ ದಿವಸದಲ್ಲಿ ಇವನಿಗೆ ಸ್ವಲ್ಪ ಆಗಿ ಇಂಪ್ರೂವ್ ಆಗ್ತಾ ಬಂತು, ಶುಗರ್ ಕಂಟ್ರೋಲ್ ಬಂತು. ಅದಾದ ಮೇಲೆ ಡಾಕ್ಟರ್ ಹತ್ರ ಹೋದ. ಡಾಕ್ಟರ್ ಇಟ್ಕೊಂಡು ಆಶ್ಚರ್ಯ, ನಮ್ಮ ತುಂಬಾ ಸಂತೋಷ, ಇನ್ಮೇಲೆ ಹೀಗೆ ಇರು, ಸಿಹಿ ಪದಾರ್ಥ ತಿನ್ನಬೇಡ, ಮಹಾತ್ಮರು ನನಗೆ ಆಜ್ಞೆ ಮಾಡಿದ್ರು, ಅದರಿಂದ ನಾನು ತಿಂತಾ ಇಲ್ಲ ಅಂತ ಹೇಳಿದ. ಇನ್ಮೇಲೂ ಹಾಗೆ ಇರು, ಏನು ಯೋಚನೆ ಮಾಡಬೇಡ, ನಿಂಗೆ ಅನುಕೂಲ ಆಗುತ್ತೆ ಅಂತ. ಇವನು ತುಂಬಾ ಸಂತೋಷ ಆಯಿತು. ಅದರಿಂದ ಮತ್ತೆ ಸ್ವಾಮಿಗಳ ಹತ್ರ ಬಂದ್ಬಿಟ್ಟು ಆಚಾರ್ಯರೇ, ತಮ್ಮ ಅನುಗ್ರಹದಿಂದ ನನಗೆ ಸಿಹಿ ಪದಾರ್ಥ ಅಂತದನ್ನ ಬಿಡೋದಕ್ಕೆ ಅವಕಾಶ ಆಯಿತು, ತಾವು ನಿಯಮನ ಮಾಡಿದ್ರಿಂದ ನಾನು ಬಿಟ್ಬಿಟ್ಟೆ, ಆಮೇಲಿದ್ದ ಅನುಕೂಲ ಆಯಿತು, ಇವಾಗ ತುಂಬಾನೇ ಸೌಕರ್ಯವಾಗಿದ್ದೀನಿ, ತುಂಬಾ ಚೆನ್ನಾಗಿದ್ದೀನಿ. ನನಗೊಂದು ಚಿಕ್ಕ ಸಂದೇಹ, ನಾನು ಯಾವಾಗ ಬಂದನೋ ಅವತ್ತೇ ಈ ಮಾತನ್ನ ನೀವು ಹೇಳ್ಬಿಟ್ಟಿದ್ದೆ, ಆದ್ರೆ ಈ ಸೌಖ್ಯ ನನಗೊಂದು ವಾರ ಮೊದಲೇ ಸಿಕ್ಕಿರೋದು, ಅವತ್ತು ಯಾಕೆ ಹೇಳಲಿಲ್ಲ ಅಂತ ಕೇಳ್ತಾರೆ. ಬಂದಿದ ತಕ್ಷಣನೇ ಸಿಹಿ ಬಿಟ್ಬಿಡಪ್ಪ ಅಂತ ನೀವು ಹೇಳಿದ್ದಿದ್ದೆ ಆದ್ರೆ ನನಗೆ ಅನುಕೂಲ ಆಗಿರೋದು, ಆ ರೀತಿ ಮಾಡ್ಲಿಲ್ವಲ್ಲ ಯಾಕೆ ಅಂತ ಕೇಳ್ತಾರೆ. ಅದಕ್ಕೆ ಅವರು ಹೇಳಿದ್ರು, ನನಗೆ ಸಿಹಿ ತುಂಬಾ ಆಸಕ್ತಿ ಇತ್ತಪ್ಪ, ಅದು ಬಿಟ್ಟಿರೋಕ್ ಸಾಧ್ಯವಾಗಿ ಇಲ್ವಾ ಅನ್ನೋದನ್ನ ನಾನು ಮೊದಲು ಪರೀಕ್ಷೆ ಮಾಡಿಕೊಂಡು ಅದು ಸಾಧ್ಯ ಅಂತಂದ್ರೆ ಮಾತ್ರ ನಿನಗೆ ಉಪದೇಶ ಮಾಡೋಣ, ನಾನು ಮೊದಲು ಆಚರಣೆಯಲ್ಲಿ ಇಟ್ಕೊಂಡು ಆಮೇಲೆ ನಿನಗೆ ಉಪದೇಶ ಮಾಡೋಣ ಅಂತ ಕಾಯ್ತಾ ಇದ್ದೆ. ನನಗೊಂದು ವಾರದಲ್ಲಿ ಸಿಹಿ ಪದಾರ್ಥದವನ್ನ ಬಿಡೋದಕ್ಕೂ ಅವಕಾಶವಾಯಿತು, ಅದರ ಮೇಲೆ ಒಂದು ವೈರಾಗ್ಯ ಬಂತು, ಆದ್ದರಿಂದ ನಿನಗೂ ಸಾಧ್ಯ ಅಂತ ಉಪದೇಶ ಮಾಡಿದೆ. ತಾನು ಆಚರಿಸಿ ಮಿಕ್ಕವರಿಗೂ ಬೋಧನೆ ಮಾಡಿದ್ದೆ ಆದರೆ ಅವನ ಆಚಾರ್ಯ ಸ್ವಯಂ ಆಚರತೆ ಎಂಬುದಾಗಿ ಆಚಾರ್ಯರ ಲಕ್ಷಣ ಹೇಳ್ತಾರೆ. ಆಚರಣೆ ಶಾಸ್ತ್ರಾರ್ಥಾನ್ ಆಚಾರ್ಯ ಸ್ಥಾಪಯತ್ಯಪಿ ಸ್ವಯಂ ಆಚರತೆ ಸ್ಮಾತಿ ತಸ್ಮಾತ್ ಆಚಾರ್ಯ ನಾಮವಾನ. ಈ ಮಹಾತ್ಮರುಗಳೆಲ್ಲ ಎಂಥವರು ಅಂದರೆ ತಮ್ಮ ಸ್ವಾನುಭವದೊಂದಿಗೆ ಮಿಕ್ಕವರುಗಳನ್ನ ತಿದ್ದೊಂಡು ಬಂದರು. ಭಗವಂತ ಸ್ವಾನುಭವ ಅಂತಂದಿದ್ದೆ, ನನ್ನನ್ನು ಯಾರು ಕ್ವಶನ್ ಮಾಡಬಾರ್ದು, ನಾನು ಹೇಳ್ದಂಗೆ ಕೇಳಬೇಕು ಅಂತಂದ, ಅದು ನಿಜಾನೇ, ಆದರೆ ಅದು ಎಫೆಕ್ಟಿವ್ ಬರಲಿಲ್ಲ, ಇದು ಎಫೆಕ್ಟಿವ್ ಬಂತು. ಒಬ್ಬ ಹಣ್ಣುಗಳನ್ನೆಲ್ಲ ಇಟ್ಕೊಂಡು ಮಾರೋಕೆ ಹೋಗ್ತಾ ಇದ್ದಾನೆ, ಆ ಹಣ್ಣುಗಳು ತುಂಬಾ ನೋಡಿ ತುಂಬಾ ಉತ್ತಮವಾದ ಹಣ್ಣುಗಳನ್ನೇ ಇವನು ಆರಿಸಿಕೊಂಡು ಮಾರೋಕೆ ತಂದಿಯಾನೆ, ಸೆಲೆಕ್ಟ್ ಮಾಡುವಾಗ ಉತ್ತಮವಾದ ಪದಾರ್ಥಗಳನ್ನೇ ತಂದು ಮಾರೋದು ತಂದಿಯಾನೆ. ಪರಮಭೋಗ್ಯವಾಗಿದೆ ಸ್ವಾಮಿ, ಎಲ್ಲರೂ ತಗೊಳ್ಳಿ, ಸ್ವೀಕರಿಸಿ, ಎಲ್ಲರೂ ತಗೊಳ್ಳಿ, ತಿನ್ನೋಡಿ ಅಂತೆಲ್ಲ ಎಲ್ಲರಿಗೂ ಅಡ್ವರ್ಟೈಸ್ ಮಾಡ್ತಾ ಬಂದಿದ್ದಾನೆ. ಆಗ ಎಷ್ಟು ಇವನು ಹೇಳಿದ್ರು ಕೂಡ ಅದೇ ದಾರಿಯಲ್ಲಿ 3-4 ಸಲ ಓಡಾಡಿದ್ರು ಕೂಡ ಯಾರು ಬಂದು ತಗೊಳ್ಳಿಲ್ಲ. ಅಲ್ಲಿ ಒಬ್ಬರು ಮಾತ್ರ ತಗೊಂಡು ಅದನ್ನ ಚೆನ್ನಾಗಿ ತೊಳೆದು ಬಿಟ್ಟು ದೇವರಿಗೆ ನಿವೇದನೆ ಮಾಡಿಬಿಟ್ಟು ಒಂದೇ ಒಂದು
ಹೋಳನ್ನ ಅದರಲ್ಲಿ ತಿಂದರು. ತಿನ್ನೋಡಿದಾಗ ಸಕ್ಕರೆಯಂತೆ ಪರಮ ಭೋಗ್ಯವಾಗಿದೆ, ಬಹಳ ಸುಂದರವಾಗಿ, ಬಹಳ ರುಚಿಯಾಗಿದೆ. ಹಾಗೂ ತಿಂದ ಮೇಲೆ ಎಲ್ರಿಗೂ ಹೇಳಿದ್ರು ತುಂಬಾ ಭೋಗ್ಯವಾಗಿದೆ ತಗೊಳ್ಳಿ ಅಂದರು. ಆವಾಗ ಎಲ್ಲರೂ ತಗೊಂಡು, ಯಾವಾಗಲೂ ತಾವೇ ಹೇಳಿದ್ರೆ ಆ ಹಣ್ಣಿನ ಹಣ್ಣನ್ನು ಮಾರೋನ ಅವನೇ ಹೇಳಿದ್ರೆ ಅದಕ್ಕೆ ಬೆಲೆ ಇರೋಲ್ಲ. ಅದನ್ನು ಅನುಭವಿಸಿ ಇದ್ದವರು ಹೇಳಿದಾಗ, ಅನುಭವಿಸಿದವರು ಹೇಳಿದಾಗ ಅದಕ್ಕೆ ಬೆಲೆ ಜಾಸ್ತಿ. ಈ ಮಹಾತ್ಮರು ಯಾರು ಅಂತ ಕೇಳಿದಾಗ ಆ ರೀತಿ ಪೂರ್ಣವಾಗಿ ಅನುಭವಿಸಿ ತಮ್ಮ ಅನುಭವವನ್ನ ಎತ್ತಿ ಹೇಳಿದರು. ಅದನ್ನ ಅಮೃತನಾಯಕರು ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ, ಮಣ್ಮಿಷ ಯೋನಿಗಳೋರು ಇರಂದು ಎಂಗಳು ಮಾಧವನೇ ಕಣ್ಣುರ ನಿಕ್ಕಿலும் ಕಾಣಗಿಲ್ಲ ಉಲಗೋರ್ಗಳು ಎಲ್ಲ ಅಣ್ಣಲ್ ಈ ರಾಮಾನುಷನ್. ಅಣ್ಣಲ್ ಅಂದ್ರೆ ಸ್ವಾಮಿ, ನಮ್ಮ ಸ್ವಾಮಿಯಾದ ರಾಮಾನುಷನ್ ಬಂದು ತೋನ್ನಿಯ ಪೊರುದೆ. ಯಾವಾಗ ಅವರಿಂದ ದಯ ಮಾಡಿದ್ರು ಆ ಕ್ಷಣದಲ್ಲಿಯೇ ಅವತಾರ ಸಮಾಪ್ತಿ ಆಗುವವರೆಗೂ ನೋಡಿಯೂ ಕೂಡ ಫೇಲ್ ಅಂತ ಆಯ್ತಲ್ಲೇ. ಇಲ್ಲ, ಹಾಗಲ್ಲ, ಇವರು ಅವತಾರ ಮಾಡಿದ ಆ ಕ್ಷಣದಿಂದಲೇ. ಯಾಕೆಂದ್ರೆ ಇವರುಗಳಿಗೆ ಆ ದಾಸ್ಯ ಅನ್ನೋದು, ಆ ಕೈಕರ್ಯದಲ್ಲಿರೋ ರುಚಿ ಅನ್ನೋದು ಜನ್ಮಾಂತರದಿಂದ ಊರಿ ಬಂದ್ಬಿಟ್ಟಿದೆ. ಆ ಊರಿ ಬಂದಿರೋದ್ರಿಂದ ಅನುಭವದ ಮಾತನ್ನೇ ಇವರು ಎತ್ತಿ ಹೇಳಿದ್ರಿಂದ ಜನಗಳಿಗೆ ವಿಶ್ವಾಸ ಉಂಟಾಯಿತು. ಅಪ್ಪೊழுದೇ ನನ್ನರು ಜ್ಞಾನಂ ತಲೆಕೊಂಡು ಉತ್ತಮವಾದ ಜ್ಞಾನ ಅವರುಗಳಿಗೆ ಬಂದು ಅದನ್ನ ಪಡೆದುಕೊಂಡವರಾಗಿ ನಾರಾಯಣಕ್ಕೆ ಆಯಿನರ್, ನಾರಾಯಣನನ್ನೇ ಬಂದು ಆಶ್ರಯ ಮಾಡುವವರಾಗಿ ಆದರು ಅಂತ ಭಗವದ್ ರಾಮಾನುಜರು ಮಾಡಿದ ಉಪಕಾರ ಎಂಥದ್ದು ಅನ್ನೋದನ್ನ ಅಮೃತನಾಯಕರು ಕೊಂಡಾಡ್ತಾರೆ. ಈ ಭಗವದ್ ರಾಮಾನುಜರನ್ನ ಸಾಕ್ಷಾತ್ ಪರಂಜ್ಯೋತಿ, ಭಗವಂತನಿಗೆ ಸಮನಾದಂತಹ ಯೋಗ್ಯತೆ ಉಳ್ಳವರು ಎಂಬುದಾಗಿಯೇ ಕೊಂಡಾಡಿದ್ದಾರೆ 108 ಭಾಷೆಗಳಲ್ಲಿ. ಆಚಾರ್ಯರನ್ನ ದೇವತೆಯಂತೆ ಉಪಾಸನೆ ಮಾಡಬೇಕು ಅಂತ ಶಾಸ್ತ್ರವು ಹೇಳಿದೆ. ಯಾಕೆಂದ್ರೆ ಆಚಾರ್ಯ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಪರಂಜ್ಯೋತಿಯೇ. ಸಾಕ್ಷಾತ್ ನಾರಾಯಣೋ ದೇವ ಕೃತ್ವ ಮಧ್ಯಮಯೀಂ ತನು ಮಗ್ನಾನ್ ಉದ್ಧರತೆ ಲೋಕಾನ್ ಕಾರುಣ್ಯಾತಿ ಶಾಸ್ತ್ರಪಾಣಿನ ಎಂಬುದಾಗಿ ಪ್ರಮಾಣ ಇದೆ. ಸಾಕ್ಷಾತ್ ನಾರಾಯಣನೇ ಈ ಲೋಕದಲ್ಲಿ ಇಳಿದು ಬಂದು ಮುಳುಗುತ್ತಾ ಇರುವಂತಹ ಜನರುಗಳನ್ನ ಶಾಸ್ತ್ರ ಎಂಬಂತಹ ಕೈಯನ್ನ ಕೊಟ್ಟು ಮೇಲಕ್ಕೆ ಎಳೆಯೋದಕ್ಕಾಗಿ ಸಾಕ್ಷಾತ್ ನಾರಾಯಣನೇ ಬಂದ ಎಂಬುದಾಗಿ ಹೇಳಿದರು. ಕೃತ್ವ ಮಧ್ಯಮಯೀಂ ತನು, ತಾನು ಮಧ್ಯರಂತೆಯೇ. ಆಚಾರ್ಯರು ನೋಡೋದಕ್ಕೆ ನಮ್ಮ ಥರನೇ ಇರ್ತಾರೆ, ಆದರೆ ನಾವು ಅವರು ಒಂದು ಅಂತ ತಿಳಿಬಾರ್ದು. ಆಚಾರ್ಯರನ್ನ ಮನುಷ್ಯ ಭಾವದೊಂದಿಗೆ ನೋಡಬಾರ್ದು. ತಾಯಿಯನ್ನ ಆಚಾರ್ಯರನ್ನ ಮನುಷ್ಯ ಭಾವದೊಂದಿಗೆ ನೋಡಿದ್ದೆ ಆದರೆ ಅವನು ನರಕಕ್ಕೆ ಹೋಗೋದಕ್ಕೆ ಮೊದಲನೇ ಅಧಿಕಾರಿ. ನರಕಕ್ಕೆ ಹೋಗ್ತಾನ. ತಾಯಿಯನ್ನ ಆಚಾರ್ಯರನ್ನ ಮನುಷ್ಯ ಭಾವದೊಂದಿಗೆ ನೋಡಬಾರ್ದು. ಅದೇ ರೀತಿಯಲ್ಲಿ ಭಗವಂತನ ಅರ್ಚಾಮೂರ್ತಿ ಇದೆಯಲ್ಲ, ಶ್ರೀರಂಗಾದಿ ದಿವ್ಯ ಕ್ಷೇತ್ರಗಳಲ್ಲಿ ಭಗವಂತ ದಯ ಮಾಡಿದನಲ್ಲ, ಅದು ಇಂಥ ದ್ರವ್ಯದಿಂದ ಮಾಡಲ್ಪಟ್ಟದ್ದು. ಇದು ಬೆಳ್ಳಿ, ಇದು ಚಿನ್ನ, ಇದು ಕಲ್ಲು, ಇದು ದಾರು, ಇದು ಮರದಿಂದ ಮಾಡಲ್ಪಟ್ಟದ್ದು. ಆ ದ್ರವ್ಯ ಭಾವ, ಆ ದ್ರವ್ಯ ಬುದ್ಧಿ ಅದರಲ್ಲಿ ಇರಬಾರ್ದು. ಬಿಂಬದಲ್ಲಿ ದ್ರವ್ಯ ಬುದ್ಧಿ ಕೂಡುದು. ಭಗವಂತನ ಹಿರಿಮೆಯನ್ನು ಕೊಂಡಾಡುವಂತಹ ಮಂತ್ರಗಳಿದೆಯಲ್ಲ, ಆ ಮಂತ್ರವನ್ನ ಯಾರು ಉಚ್ಚಾರಣೆ ಮಾಡ್ತಾರೋ ಅವರ ಮಂತ್ರವನ್ನ ಸದಾಚಾರ್ಯರ ಮೂಲಕ ಪಡೆದುಕೊಂಡು ಅದನ್ನು ಉಚ್ಚಾರಣೆ ಮಾಡುವುದರ ಮೂಲಕವೇ ಅವರು ಉಜ್ಜೀವನವನ್ನು ಹೊಂದುತ್ತಾರೆ. ಆ ಮಂತ್ರಗಳು ಕೇವಲ ಅಕ್ಷರಗಳ ಸಮೂಹ ಅಂತ ನೋಡಬಾರ್ದು. ಆ ಮಂತ್ರಗಳಲ್ಲಿ ಅಕ್ಷರ ಬುದ್ಧಿ ಕೂಡುದು. ಇದೇ ನಕಾರ, ಇದೇ ರಕಾರ, ಇದೇ ನಾರಾಯಣ ತಾನೆ ಅನ್ನೋ ತರ ಭಾವನೆಯಲ್ಲಿ ಮಂತ್ರ ನೋಡಬಾರ್ದು. ಆ ಮಂತ್ರ ವಿಶೇಷವಾದಂತಹ ಫಲ ಕೊಡುವಂಥದ್ದು ಅನ್ನೋ ತೀರ್ಮಾನದೊಂದಿಗೆ ಆ ಮಂತ್ರವನ್ನ ನೋಡಬೇಕೇ. ಆ ಮಂತ್ರದಲ್ಲಿ ಅಕ್ಷರ ಬುದ್ಧಿ ಕೂಡುದು. ಅದೇ ರೀತಿ ತೀರ್ಥದಲ್ಲಿ ಜಲಬುದ್ಧಿ ಕೂಡುದು. ತೀರ್ಥ ಅದು ದಾಹವನ್ನು ಹೋಗಲಾಡಿಸುವಂತಹ ನೀರು ಅಂತ ನೋಡಬಾರ್ದು. ರಘುಪ್ರಿಯ ಸ್ವಾಮಿ ಹೇಳ್ತಾ ಇದ್ರು, ಕ್ಷೇತ್ರಗಳಿಗೆ, ತೀರ್ಥ ಕ್ಷೇತ್ರಗಳಿಗೆ ಹೋದಾಗ ಇಲ್ಲಿರೋದು ಸಾಮಾನ್ಯ H2O ಅಂತ ನೋಡಬಾರ್ದು. ಇದು H2O ಮಾತ್ರ ಅಲ್ಲ, ಭಗವಂತನ ಪಾದಸ್ಪರ್ಶ ಪಡೆದಿರುವಂತಹ ಅವನು ತೀರ್ಥವಾರಿಗಾಗಿ ಇಲ್ಲಿ ದಯ ಮಾಡಿರ್ತಾನೆ. ಅವನ ತಿರುವಳಿ ಸಂಬಂಧ ಪಡೆದಿದೆ. ಅವನ ಅಂತರಂಗ ಭಕ್ತರುಗಳು ಇಲ್ಲಿ ಅವಗಾಹನ ಮಾಡಿದ್ದಾರೆ. ಅವರುಗಳ ತಿರುವಳಿ ಸಂಬಂಧ ಪಡೆದಿದೆ. ಇದು ಪರಮ ಪವಿತ್ರವಾದದ್ದು ಅನ್ನೋ ಭಾವನೆ ಇರಬೇಕು. ತೀರ್ಥದಲ್ಲಿ ಜಲಬುದ್ಧಿ ಕೊಡು. ತಾಯಿಯಲ್ಲಿಯೂ ಆಚಾರ್ಯರಲ್ಲಿಯೂ ಈ ಮನುಷ್ಯ ಭಾವ ಅಂದ್ರೆ ಈ ನಮ್ಮಂತೆಯೇ ಪ್ರಾಕೃತವಾದಂತಹ ಶರೀರದೊಂದು ಕೂಡಿರುವವರು ಅಂತ ತಿಳಿಬಾರದು. ಭಗವಂತ ತನ್ನ ಸೇವೆ ಎಲ್ಲರಿಗೂ ಸುಲಭದಲ್ಲಿ ದೊರೆಯಲಿ ಅಂತಾನೆ ಆಚಾರ್ಯನಾಗಿಯೂ ತಾಯಿಯಾಗಿಯೂ ಅವನೇ ಬರ್ತಾನೆ ಅಂತಿದೆ. ಇನ್ಯಾರೂ ಅಲ್ಲ. ತಾಯಿಯೂ ಆಚಾರ್ಯರು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಪರಂಜ್ಯೋತಿಯೇ. ಅವನೇ ಹಾಗೆ ಬರೋದ್ರಿಂದ ಅವರುಗಳಲ್ಲಿ ಈ ಮನೋಭಾವ ಇರಬಾರ್ದು.
ಸಾಕ್ಷಾತ್ ನಾರಾಯಣನೇ ಆಚಾರ್ಯ ಎಂಬುದಾದ ತೀರ್ಮಾನ, ಸಾಕ್ಷಾತ್ ನಾರಾಯಣನೇ ತಾಯಿ ಎನ್ನುವ ತೀರ್ಮಾನ ಇರಬೇಕು ಮನಸ್ಸಲ್ಲಿ. ಅಂತಹ ತೀರ್ಮಾನದೊಂದಿಗೆ ನಾವು ನೋಡಿದಾಗ ಸಾಕ್ಷಾತ್ ದೇವತೆಯೇ ಪರಂಜ್ಯೋತಿ ಪರದೇವತೆ ಎಂಬುದಾಗಿಯೇ ಉಪಾಸನ ಮಾಡೋದಕ್ಕೆ ಅವಕಾಶ ಆಗುತ್ತೆ. ದೇವವತ್ ಉಪಾಸ್ಯ ಅಂದ್ರು ವೇದಾಂತೇಶ. ದೇವನೆಂದೆಯೇ, ದೇವನೇ ಎಲ್ಲಕ್ಕಿಂತ ಮಿಗಿಲಾದವರು. ಆ ಭಗವಂತನನ್ನು, ಯಾರು ಕಾಣದೇ ಇರುವಂತಹ ಭಗವಂತನನ್ನೂ ನಮಗೆ ತೋರಿಸಿಕೊಟ್ಟವರಾದ್ರಿಂದ ಭಗವಂತನಿಗಿಂತ ಒಂದು ಕೈ ಮೇಲು ಈ ಆಚಾರ್ಯರು. ಆಚಾರ್ಯರು ಯಾರು ಅಂದ್ರೆ ಭಗವಂತನಿಗಿಂತ ಹೆಚ್ಚು. ತುಂಬಾ ಭವ್ಯವಾದದನ್ನ ಕೊಂಡಾಡ್ತಾರೆ. ರಾಮಾನುಜರ ಅಂತರಂಗ ಶಿಷ್ಯರು ಮೊದಲಯ್ಯ ಅವರು ರಾಮಾನುಜರು ಆರಾಧನಾ ಮಾಡ್ತಾ ಇದ್ದಂತಹ ಸಾಲಗ್ರಾಮದ ಪೆಟ್ಟಿಗೆ ಇದೆಯಲ್ಲ, ಆ ಪೆಟ್ಟಿಗೆ ಮುಂತದ್ದನ್ನೆಲ್ಲ ಹಾಗೆ ಜೋಳಿಗೆಯಲ್ಲಿ ಹಾಕೊಂಡು ರಾಮಾನುಜರು ದಯಮಾಡುವಾಗ ಅವರಿಗೆ ಜೊತೆಯಲ್ಲಿಯೇ ಕೈಂಕರ್ಯ ಮಾಡ್ತಾ ಇದ್ರು. ಜೋಳಿಗೆಯಲ್ಲಿ ದೇವರನ್ನ ಸಂಪುಟ ಇಂಥದ್ದೆಲ್ಲ ಇಟ್ಕೊಂಡಿದ್ರು. ಭಗವದ್ ರಾಮಾನುಜರ ಪಾದುಕೆಗಳಿದೆಯಲ್ಲ, ಭಗವದ್ ರಾಮಾನುಜರ ಅವರ ತಿರುವಡಿಗೆ ಧರಿಸಿಕೊಳ್ಳುವಂತಹ ಪಾದುಕೆಯನ್ನ ಶಿರಸ್ಸಿನ ಮೇಲೆ ಇಟ್ಕೊಂಡು ಕೈ ಮಾಡ್ತಾ ಇದ್ದಾರೆ. ಶಿರಸ್ಸಿನ ಮೇಲೆ ರಾಮಾನುಜರ ಪಾದುಕೆ, ತೋಳಿನಲ್ಲಿ ರಾಮಾನುಜರು ಆರಾಧಿಸುವಂತಹ ಸರ್ವೇಶ್ವರ ಸಾಲಗ್ರಾಮ ರೂಪದಲ್ಲಿರುವಂತಹ ಸ್ವಾಮಿ. ಇದೇನು ಸ್ವಾಮಿ ಇದು ಹೀಗೆ ಮಾಡ್ಬೋದೆ? ಆ ಭಗವಂತನ ಕೆಳಮಟ್ಟದಲ್ಲಿ ನಿಲ್ಲಿಸ್ಬಿಟ್ಟು ರಾಮಾನುಜರ ಪಾದುಕೆಯನ್ನು ತಲೆ ಮೇಲೆ ಇಟ್ಕೊಂಡಿದ್ದೀರಲ್ಲ, ಇದು ನ್ಯಾಯವೇ ಅಂತ ಕೇಳಿದಾಗ ಅವ್ರು ಹೇಳಿದ್ರಂತೆ, அவருடைய பெருமாளை தோல்ல சுமக்கிறேன், என் பெருமாளை தலையில சுமக்கிறேன். அவர்களுக்கெಲ್ಲ ದೇವತೆ, ಅವರಿಗೆ ರಾಮಾನುಜರಿಗೆ ದೇವತೆ ಯಾರು ಅಂತಂದ್ರೆ ಸಾಲಗ್ರಾಮ ಮೂರ್ತಿ. ಆ ರಾಮಾನುಜರು ಪರಂಜ್ಯೋತಿ ಅಂತ ನೆನೆದಿರುವವರನ್ನ ನಾನು ತೋಳ್ನಲ್ಲಿ ಧರಿಸ್ಕೊಳ್ತೀನಿ, ನನ್ನ ಪರದೇವತೆ, ನನ್ನ ದೇವತೆಯನ್ನ ಶಿರಸ್ಸಿನ ಮೇಲೆ ಧರಿಸಿದ್ದೀನಿ ಅಂತ. ಈ ರೀತಿಯಲ್ಲಿ ಆ ತೀರ್ಮಾನ ಇದೆಯಲ್ಲ ಅದಕ್ಕೂ ಬೇರೆ. ಅಮದನಾರವರು ಆ ತೀರ್ಮಾನದೊಂದಿಗೆನೆ ಭಾಷೆಗಳು 108 ಭಾಷೆಗಳನ್ನು ಹಾಡಿದ್ದಾರೆ. ಆ ತೀರ್ಮಾನ ಯಾವ ಭಾಷೆಗಳಲ್ಲೂ ನೋಡ್ಬೋದು. ಪರನ್ ಪಾದಂ ಎಂಚೆನ್ನಿತ್ತರಿಕವೈತ, ಪರನ್ ಪಾದಂ ಅಂತ. ಪರನ್ ಅಂದ್ರೆ ಸರ್ವಸ್ಮಾತ್ ಪರನಾದಿಂದ ಪರಮಪುರುಷ ಭಗವಂತ. ಕಾರ್ಕಳದಲ್ಲಿ ಕೈಯತ್ತು ಇನ್ನು ಪರಮನ್ ಅಂತ ಹೇಳ್ತಾರಲ್ಲ, ಪರಮನ್ ಅನ್ನೋದು ಪರಮ ಅನ್ನೋ ಪದ ಇದೆಯಲ್ಲ, ಅದು ಭಗವಂತನನ್ನು ಕುರಿತು ಹೇಳುವಂಥದ್ದು. ಅಮದನಾರವರು ಹೇಳ್ತಾರೆ, ರಾಮಾನುಜನ್ ಪರನ್ ಪಾದಂ ಎಂಚೆನ್ನಿತ್ತರಿಕವೈತ. ರಾಮಾನುಜರೇ ಬಂದ ಆ ಪರಂಜ್ಯೋತಿಯ ಪಾದವನ್ನ ನನ್ನ ಶಿರಸ್ಸಿನಲ್ಲಿ ನಾನು ಧರಿಸಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರು ರಾಮಾನುಜರು ಅಂತ. ಪದಗಳ ಉಚ್ಚಾರಣೆ, ಆ ಪದಗಳನ್ನು ಯಾವ ರೀತಿ ಬಳಸಿದ್ದಾರೆ ಅನ್ನೋದನ್ನು ನೋಡಿದ್ರೇನೆ ಇವರು ಆಚಾರ್ಯರನ್ನ ಯಾವ ಸ್ಥಾನದಲ್ಲಿ ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಕಣ್ಣಿನೊಂದು ಸಿರುತ್ತಾಂಬಿனால் ಕಟ್ಟುಣ್ಣಪ್ಪಣ್ಣಿಯ பெருமாயன் என்னப்பனில் நன்னித்தன் குருகூர் நம்பி என்னக்கால் அன்னிக்கும் அமுதூரும் என் ನಾವಕ್ಕೆ ಅಂತಂದ್ರು ಮಧುರಕವಿಯಾಳ. ಇವರಿಗೆ ಮೇಲ್ಪಂಕ್ತಿ ಹಾಕೊಟ್ಟವರು ಮಧುರಕವಿಯಾಳ. ಭಗವಂತನನ್ನ ಅರಿತಿರುವಂತಹ ಜ್ಞಾನಿ ಇದರಲ್ಲ, ಆ ಜ್ಞಾನಿಯನ್ನ ಮುಂದಿಟ್ಟುಕೊಂಡೇ ಭಗವಂತನನ್ನ ಆಶ್ರಯ ಮಾಡಬೇಕು ಅನ್ನೋದು ಶಾಸ್ತ್ರ ನಿಯಮ. ವೇದಂ ಬಲ್ಲಾರ್ಗಳಿಕೊಂಡು ವಿಣ್ಣೋರ್ ಪೆರುಮಾನ್ ತಿರುಪಾದಂ ಪಣಿಂದು ಅಂತಾನೆ ಹೇಳ್ತಾರೆ ನಮ್ಮಾಳ್ವಾರು. ವೇದವನ್ನು ಬಲ್ಲವರುಗಳನ್ನ ಮುಂದಿಟ್ಟುಕೊಂಡು ಭಗವಂತನ ಪಾದಗಳನ್ನ ಆಶ್ರಯ ಮಾಡಬೇಕು. ಆಗ ತಾನೇ ಭಗವಂತ ನಮಗೆ ಏಟಿರ್ತಾನೆ. ನಾವಾಗಿಯೇ ನೇರವಾಗಿ ನಿಂತ್ಕೊಳ್ಳೋದು ಬಹಳ ಕಷ್ಟ. ನಾವು ಅನೇಕ ವಿಧವಾದ ಅಪಚಾರಗಳನ್ನ ಮಾಡಿದ್ದೀವಿ. ಬೇಕಾದಷ್ಟು ಅಹಮಸ್ಮಿ ಅಪರಾಧ ಚಕ್ರವರ್ತಿ ಅಂತ ಅಪರಾಧ ಚಕ್ರದಲ್ಲಿಯೇ ಸುತ್ತಾ ಇರುವವರು ನಾವು. ಆಜ್ಞಾನಾತಿ ಲಂಘನ ಮುಂತಾದ ಜಾಸ್ತಿ ಮಾಡಿದ್ದೀವಿ. ಯಾವುದು ಆಜ್ಞೆ ಮಾಡಿದಾನೋ ಅದನ್ನ ನಾವು ಆಚರಣೆ ಮಾಡಿಲ್ಲ. ಅಕೃತ್ಯ ಅನ್ನೋದನ್ನೇ ಮಾಡಿದ್ದೀವಿ, ಕೃತ್ಯ ಅನ್ನೋದನ್ನ ಮಾಡಿಲ್ಲ. ಕೃತ್ಯ ಅಕರಣ, ಅಕೃತ್ಯ ಕರಣ ಮುಂಥದ್ದೇ ದೋಷಗಳು ನಮ್ಮಲ್ಲಿ ಪೂರ್ಣವಾಗಿದೆ. ಹೀಗೆಲ್ಲ ದೋಷಗಳಿರುವಾಗ ಅವನ ಎದುರಿಗೆ ನಿಲ್ಲೋದು ಅನ್ನೋದು, ಯಾರು ಅದಕ್ಕೆ ಶಿಕ್ಷೆ ಕೊಡುವವನು ಅವನ ಎದುರಿಗೆ ನಿಲ್ಲೋದು ಬಹಳ ಕಷ್ಟ. ಲೇಟಾಗಿ ಆಫೀಸಿಗೆ ಹೋಗಿದ್ದೆ ಆದ್ರೆ ಆಫೀಸರ್ ನೋಟಿಸಿಗೆ ಬರದೆ ಹೆಂಗಾದ್ರೂ ಅಟೆಂಡೆನ್ಸ್ ಮಾರ್ಕ್ ಮಾಡೋಕ್ಕಾಗತ್ತಾ ಅಂತ ನೋಡ್ತೀವಿ. ಅವ್ರ ಎದುರಿಗೇನೆ ಇದೆ ಅಟೆಂಡೆನ್ಸ್ ರಿಜಿಸ್ಟ್ರು ಅಂತಂದ್ರೆ ಅವ್ರನ್ನ ನೋಡ್ಬೇಕು ಅಂದ್ರೆ ಧೈರ್ಯ ಬರೋಲ್ಲ. ಯಾಕ್ರಿ ಲೇಟು ಅಂತ ಅವ್ರು ಕೇಳಬೇಕಾಗಿಲ್ಲ, ಇವನಿಗೆ ಧೈರ್ಯ ಬರೋಲ್ಲ. ಲೇಟಾಗಿ ಹೋಗಿದ್ದೆ ಅಂದ್ರೆ ತಪ್ಪು ಮಾಡಿರೋವನು ಅದಕ್ಕೆ ಯಾರ ಅಧಿಕಾರಿಗೋ ಅವರ ಎದುರಿಗೆ ನಿಲ್ಲೋ ಧೈರ್ಯ ಬರೋಲ್ಲ. ಆಜ್ಞೆಯನ್ನ ಅಲ್ಲಿ ಉಲ್ಲಂಘನ ಮಾಡಿರುವ ನಮಗೆ ಭಗವಂತನ ಮುಂದೆ ನಿಂತ್ಕೊಳ್ಳೋಕೆ ಧೈರ್ಯ ಅನ್ನೋದು ಇಲ್ಲವೇ ಇಲ್ಲ. ಹಾಗೇನು ಮಾಡಬೇಕು? ಭಗವಂತನಿಗೆ ಯಾರ ಅಂತರಂಗರೋ ಅಂಥವರುಗಳನ್ನು ಮುಂದಿಟ್ಕೊಂಡು ಹೋದಾಗ ಅವರು ಹೋಗಿದ್ದೆ ಆದ್ರೆ ಅವ್ರಿಗೋಸ್ಕರ ಆದರೂ ನಮ್ಮ ಮೇಲಿರೋ ಕೋಪನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಅವ್ರು ಬಂದಿದ್ದಾರಲ್ಲ ಅವ್ರ ಎದುರಿಗೆ ಏನೋ ಆಗಬಾರ್ದು ಅಂದ್ಬಿಟ್ಟು ಸೌಖ್ಯವಾಗಿ ಮಾತಾಡಿಸ್ತಾರೆ. ಹಾಗೆ ಅವರ ಅಂತರಂಗರು ಯಾರೋ ಅವರನ್ನು ಮುಂದಿಟ್ಕೊಂಡು ಹೋದಾಗ ಕೆಲಸ ನಿಶ್ಚಯವಾಗಲ್ಲ. ಅದಿಲ್ಲದೆ ಹೋದಾಗ ನಾವಾಗಿಯೇ ನೇರವಾಗಿ ಹೋಗೋದಾಯ್ತು.
ಅಂದರೆ ಈ ಭಯನೂ ಇದೆ, ಸಿದ್ಧಿ ಉಂಟಾಗೋದು ಸಂದೇಹ. ಸಿದ್ಧಿ ಭವತಿ ವಾ ನ ಇತಿ ಸಂಶಯ ಅಚ್ಯುತ ಸೇವಿನ. ಅಚ್ಯುತನನ್ನೇ ನೇರವಾಗಿ ಸೇವೆ ಮಾಡುವವರಿಗೆ ಸಿದ್ಧಿ ಉಂಟಾಗುಲ್ವ ಅನ್ನೋ ಸಂದೇಹ ಇದೆ. ಅವನ ಭಕ್ತರುಗಳನ್ನು ಮುಂದಿಟ್ಕೊಂಡು ಹೋಗಿದ್ದೆ ಆದರೆ ಸಿದ್ಧಿ ನಿಶ್ಚಯ. ಅದನ್ನ ತಿಳಿದುಕೊಂಡು ಮಧುರಕವಿ ಆಳ್ವಾರವರು ನಮ್ಮಾಳ್ವಾರೇ ಸರ್ವಸ್ವ, ನನಗೆ ನಮ್ಮಾಳ್ವಾರೇ ದೇವತೆ ಎಂಬುದಾಗಿ ಭಾವನೆ ಮಾಡಿಕೊಂಡು 11 ಭಾಷೆಗಳನ್ನು ಹಡೆದರು. அன்பர்க்கே அவதரிக்கும் மாயன் நிற்க அருமறைகள் தமிழ் செய்தான் தாளே கொண்டு துன்பத்த ಮಧುರಕವಿ ಎಂಬುದಾಗಿ ಸ್ವಾಮಿ ದೇಶಿಗರು ಆ ಮಧುರಕವಿ ಆಳ್ವಾರನ್ನ ಕೊಂಡಾಡ್ತಾರೆ. ಚರಮನಿಷ್ಠೆ, ಪ್ರಥಮನಿಷ್ಠೆ, ಚರಮನಿಷ್ಠೆ ಅಂತ ಹೇಳ್ತಾರೆ. ಪ್ರಥಮ ಪರ್ವ ಅನ್ನೋದು ಭಗವಂತನ ತಿರುವಡಿಗಳನ್ನು ಆಶ್ರಯ ಮಾಡೋದು. ಚರಮ ಪರ್ವ ಅನ್ನೋದು ಯಾವುದು ಅಂದರೆ ಅವನ ಅಂತರಂಗ ಭಕ್ತರಾಗಿರುವಂತಹ ಆಳ್ವಾರಗಳು ರಾಮಾನುಜರು ಇಂಥ ಉತ್ತಮರುಗಳನ್ನು ಹಿಡಿದು ಅವರುಗಳ ಮೂಲಕ ಹೋಗುವುದು. ಇಲ್ಲಿ ಫಲ ನಿಶ್ಚಯ. ಆ ಚರ್ಮನಿಷ್ಠೆಯನ್ನೇ ಆಚರಣೆ ತಂದವರು ಈ ಇಬ್ಬರು ಮಹಾತ್ಮರುಗಳು, ಮಧುರಕವಿ ಆಳ್ವಾರ್, ಅದೇ ರೀತಿಯಲ್ಲಿಯೇ ತಿರುವರಂಗ ತಮ್ಮನ. ಇವರುಗಳನ್ನು ಅನುಸರಿಸಿ ಕುಮಾರ ವರದಾಚಾರ್ಯರು ವೇದಾಂತ ದೇಶಿಕರನ್ನ ಪರಂಜ್ಯೋತಿ ಎನ್ನುವ ಸ್ಥಾನದಲ್ಲಿ ಕೂರಿಸಿ ಪಿಳ್ಳೆಯಂದಾದಿ ಎನ್ನುವ ಗ್ರಂಥವನ್ನು ಹಾಕಿದರು. ಈ 3 ಗ್ರಂಥಗಳು ಕಣ್ಯಂ ಶಿಲ್ಕಾಂಬು, ರಾಮಾನುಜಾದಿ, ಪಿಳ್ಳೆಯಂದಾದಿ, 3 ಕಂಪ್ಯಾರಿಟಿವ್ ಸ್ಟಡಿ ಮಾಡಿದ್ದೆ ಆದರೆ ತುಂಬ ಉತ್ತಮವಾದ ರೀತಿಯಲ್ಲಿರುತ್ತದೆ. ಆ ಕಣ್ಯಂ ಶಿಲ್ಕಾಂಬಲ್ಲಿ ನಮ್ಮಾಳ್ವಾರವರನ್ನ ಪರಂಜ್ಯೋತಿ ಸ್ಥಾನದಲ್ಲಿ ಕೂರಿಸಿ ಹಾಡಿದ್ದಾರೆ. ತಿರುವರಂಗ ತಮ್ಮದನ್ನ ರಾಮಾನುಜರನ್ನ ಆ ಸ್ಥಾನದಲ್ಲಿ ಕೂರಿಸಿದ್ದಾರೆ. ಕುಮಾರ ವರದಾಚಾರ್ಯರು ವೇದಾಂತ ದೇಶಿಕರನ್ನ ಆ ಸ್ಥಾನದಲ್ಲಿ ಕೂರಿಸಿ ಹಾಡಿಕೊಟ್ಟಿದ್ದಾರೆ. ಹೀಗೆ ಹಾಡುವಾಗ ಇಷ್ಟಕ್ಕೂ ಕಾರಣ ಸರ್ವೇಶ್ವರನ ಕರುಣೆ. ಅವನ ಕರುಣೆ ಇಲ್ಲದೆ ಹೋಯಿತು ಅಂತಂದ್ರೆ ಯಾವುದೂ ಏನೂ ಸಾಧ್ಯವಾಗಲ್ಲ. ಆ ಕರುಣೆಯಿಂದಲೇ ಆಚಾರ್ಯರ ಕಟಾಕ್ಷ ನಮಗೆ ಉಂಟಾಗುವಂತೆ ಮಾಡ್ತಾನೆ ಅಂತಾರೆ ವೇದಾಂತ ದೇಶಿಕರು. ಭಗವಂತನ ಕರುಣೆ ಇರೋದ್ರಿಂದಲೇ ಸದಾಚಾರ್ಯರ ಕಟಾಕ್ಷ ನಮಗೆ ಉಂಟಾಗುತ್ತೆ. ಸದಾಚಾರ್ಯರ ಕಟಾಕ್ಷ ಉಂಟಾಗಿದ್ದೆ ಆದರೆ ಅದು ಎಲ್ಲ ವಿಧವಾದ ಕ್ಷೇಮಗಳನ್ನು ನಮಗೆ ಉಂಟು ಮಾಡುತ್ತೆ. ಈಶ್ವರ ಸ್ಥಿತ ಸೌಹಾರ್ದಂ ಯದೃಚ್ಛಾ ಸುಕೃತಂ ತಥಾ ವಿಷ್ಣೋ ಕಟಾಕ್ಷಂ ಅದ್ವೇಷಂ ಆಭಿಮುಖ್ಯಂಚ ಸಾತ್ವಿಕೈ ಸಂಭಾಷಣಂ ಷಡೇತಾನಿ ಆಚಾರ್ಯ ಪ್ರಾಪ್ತಿ ಹೇತವಃ ಎಂಬುದಾಗಿ ಆಚಾರ್ಯ ಪ್ರಾಪ್ತಿಗೆ ಯಾವ್ಯಾವುದು ಕಾರಣ ಅಂತ ಕೇಳಿದಾಗ ಈ 6 ಕಾರಣಗಳು ಅಂತಂದು. ಸರ್ವೇಶ್ವರ ನಮ್ಮನ್ನ ಸುಹೃತ್, ಇವನ ನನ್ನವನು, ಇವನ ನನಗೆ ಸ್ನೇಹಿತ, ಇವನ ನನ್ನವನು ಅಂತ ಅವನು ಭಾವನೆ ಮಾಡಬೇಕು. ಅವನು ನಮ್ಮನ್ನ ನನ್ನವನು ಅಂತ ಹೇಳಿದ್ದೆ ಆದರೆ ಮಾತ್ರವೇ ನಾವು ಅವನಿಗೆ ಅಂತರಂಗರಾಗ್ತೀವಿ ವಿನಃ ನಾವು ಸುಮ್ಮನೆ ನಾನು ಭಗವಂತನನ್ನ ಸದಾ ಕೊಂಡಾಡುವವನು, ನಾವು ಒನ್ ಸೈಡೆಡ್ ಆದರೆ ಪ್ರಯೋಜನ ಇಲ್ಲ. ನನಗೆ ಭಗವಂತನಲ್ಲಿ ಗೌರವ ಉಂಟು, ನನಗೆ ಭಗವಂತನ ಭಕ್ತಿ ಉಂಟು, ನಾನು ಹೇಳ್ಕೊಂಡು ಏನೂ ಪ್ರಯೋಜನ ಇಲ್ಲ. ಅವನ ಅಕ್ನಾಲೇಜ್ ಮಾಡಬೇಕು. ರಿಸೀವಿಂಗ್ ಎಂಡಲ್ಲಿ ಅಲ್ಲೂ ಆಯಿತು ಅಂದ್ರೇ ಈಗ ಇದರಲ್ಲೆಲ್ಲ ಟ್ರಾನ್ಸಾಕ್ಷನ್ ಡನ್ ಅಂತ ಯಾವಾಗ ಬರುತ್ತೆ ಅಂದರೆ ಅವರು ಅಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡು ಆದ್ಮೇಲೆ, ಎಲ್ಲವೂ ಅವರು ಅಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡ ಮೇಲೆ ತಾನೇ ಟ್ರಾನ್ಸಾಕ್ಷನ್ ಓವರ್ ಅಂತ ಬರುತ್ತೆ. ಅದುವರೆಗೂ ಏನಿಲ್ಲ. ಇದೇ ಹೋದ್ರೆ ಒನ್ ಸೈಡೆಡ್ ಏನು ಪ್ರಯೋಜನ ಇಲ್ಲ. ವೇದಾಂತೇಶಿಕರು ಹೇಳ್ತಾರೆ, ಪಂಚೇತ್ ಪ್ರಸೀದಸಿ ತವಾಸ್ಮಿ ಸಮೀಪತಶ್ಚೇತ್ ತ್ವಯ್ಯಸ್ಮಿ ಭಕ್ತಿರನಘಾ ಕರಿಶೈಲನಾಥ ಸಂಸೃಜ್ಯತೆ ಚ ದಾಸಜನ ಸ್ವದೀಯ ಸಂಸಾರೇಶ ಭಗವನ್ನೇ ಅಪವರ್ಗೇವ. ನನಗೆ ಈ ಸಂಸಾರವೇ ಅಪವರ್ಗವಾಗುತ್ತೆ ಯಾವಾಗ ಅಂದರೆ ಈ ಕಂಡೀಷನ್ಗಳೆಲ್ಲ ಫುಲ್ಫಿಲ್ ಆದರೆ ಎಂದು. ಏನೇನು ಕಂಡೀಷನ್ಗಳು ಅಂದರೆ ನೀನು ನನ್ನಲ್ಲಿ ಪ್ರಸನ್ನನಾಗಿರಬೇಕು. ಪಂಚೇತ್ ಪ್ರಸೀದಸಿ ತವಾಸ್ಮಿ, ನಾನು ನಿನ್ನವನು ಅಂತ ನೀನು ಭಾವನೆ ಮಾಡ್ಕೋಬೇಕು. ನೀನು ಭಾವನೆ ಮಾಡ್ಕೋಬೇಕು. ವೇದಾಂತೇಶಿಗಳು ನನಗಂತರಂಗನೋ ಅಂತ ಭಗವಂತ ಭಾವನೆ ಮಾಡಿಕೊಂಡಿದ್ದೆ ಆದರೆ ಮಾತ್ರ ಪ್ರಯೋಜನ. ಸಮೀಪತಷ್ಟೇ, ಸುಮ್ಮನೆ ಅಂತರಂಗ ಅಂತ ಅಂದ್ಕೊಂಡ್ರೆ ಮಾತ್ರ ಸಾಲದು. ಅತ್ಯಂತ ಸಮೀಪವು, ಕ್ಲೋಸೆಸ್ಟ್ ಪಾಸಿಬಲ್ ಅಂತ ತಿಳಿಬೇಕು. ಆ ರೀತಿ ಸಮೀಪತಷ್ಟೇ ತ್ವಯ್ಯಸ್ತಿ ಭಕ್ತಿರ ಅನಘಾ ಕರಿಶೈಲನಾಥ, ನಿನ್ನಲ್ಲಿ ನನಗೆ ಅನಘಾ ಭಕ್ತಿ ಇರಬೇಕು, ದೋಷರಹಿತವಾದಂತಹ ಭಕ್ತಿ ಇರಬೇಕು. ದೋಷ ಯಾವುದು ಅಂತಂದ್ರೆ ಇದು ನಾನು ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಬಂದಿದ್ದೆ ಆದರೆ ಅದೇ ದೋಷ. ಇದು ನನ್ನದು, ನಾನು ಮಾಡ್ತಾ ಇದ್ದೀನಿ. ಮಿಕ್ಕವರೆಲ್ಲ 10 ಗಾಯತ್ರಿ ಕೂಡ ಮಾಡಲ್ಲ. ನಾನು ಒಂದೊಂದು ಸಮಯದಲ್ಲಿ 1000 ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಅದು ಪ್ರಯೋಜನಕ್ಕೆ ಬರೋಲ್ಲ. ಅದು ದೋಷಯುಕ್ತವಾದದ್ದು, ಅದು ದೋಷ. ಅನಘಾ ಭಕ್ತಿ ಅಂತಂದ್ರೆ ಅವನ ಪ್ರೀತಿಗಾಗಿ ನನ್ನನ್ನ ಇಟ್ಟುಕೊಂಡು ತಾನೇ ನಡೆಸ್ಕೊಳ್ತಾನೆ ಅನ್ನೋ ಭಾವನೆ ಒಂದಿಗೆ ಮಾಡಬೇಕು. ಅವನ ಪ್ರೀತಿ ಒಂದೇ ಉದ್ದೇಶವಾಗಬೇಕೇ ವಿನಃ
ಅದರಲ್ಲಿ ನಮ್ಮದು ಸ್ವಲ್ಪ ಅನ್ನೋದು ಇರಬಾರ್ದು. ತ್ರಿಕುಟನಾಟವನ್ನು ಹೇಳೋರು ಕಾಂಚೀಪುರದಲ್ಲಿ ಇವಾಗ ವೈಶಾಖ ಮಾಸದಲ್ಲಿ ಉತ್ಸವ ನಡೆಯುತ್ತೆ. ಅಲ್ಲಿ ಕತ್ರಿ ಬಿಸಿಲು, ಅಲ್ಲೆಲ್ಲ ತುಂಬಾ ಬಿಸಿಲು. ಆ ಸಮಯದಲ್ಲಿ ದೇವರು 4 ಗಂಟೆಗೆ ಹೊರಟು ಬಿಡ್ತಾರೆ. ಅಲ್ಲಿಂದ ಜಾಗ ಬಿಟ್ಟು ಅದ್ರಲ್ಲಿ ಬಿಡ್ತಾರೆ. ಅಲ್ಲಿ ಹೊರಗೆ ಬಂದು ಸೇರೋ ಹೊತ್ತಿಗೆನೆ 6:30 ಒಳಗೆಲ್ಲ ಸೇರಬೇಕು. ಸೇರಿ ಹೋದ್ರೆ ಬಿಸಿಲು ತಡ್ಕೊಳಕ್ಕಾಗಲ್ಲ, ಅಷ್ಟೆಲ್ಲ ಬಿಸಿಲು ಇರುತ್ತೆ. ತುಂಬಾ ಭಾರಿ ಗರುಡ ಸೇವೆ 9ನೇ ತಾರೀಕು ಇರುತ್ತೆ. ಭಾರಿ ಗರುಡ. ಆ ಗರುಡ ಸೇವೆ ಅಷ್ಟು ವೇಗವಾಗಿ ಅಲ್ಲಿ ಅವರುಗಳು ಮಾಡ್ತಾರೆ. ಅತಿ ವೇಗವಾಗಿ ವಿಜಯ ಮಾಡಿಸ್ತಾರೆ ಎಲ್ಲ. ಆ ಬಿಸಿಲು ತಡ್ಕೊಳಕ್ಕಾಗದೆ ಇರುವಂತಹ ಬಿಸಿಲು. ಅಂತಹ ಸಮಯದಲ್ಲಿ ಭಗವಂತನಿಗೆ ಯಾವ್ದಾದ್ರು ಕೈಂಕರ್ಯ ಮಾಡೋಣ, ಅಲ್ಲೇ ಪಕ್ಕದಲ್ಲೇ ಕೈಂಕರ್ಯ ಮಾಡಬೇಕು. ಚಾಮರ ತಗೊಂಡು ಬೀಸ್ತಾ ಇರೋಣ. ಚಾಮರ ತಗೊಂಡು ಭಗವಂತನಿಗೆ ಬೀಸ್ತಾ ಇದ್ದಿದ್ದೆ ಆದ್ರೆ ಸ್ವಲ್ಪ ಗಾಳಿ ನಮ್ಮೇಲೂ ಬೀರುತ್ತೆ. ಸ್ವಲ್ಪ ಗಾಳಿ ನಮ್ಮೇಲೂ ಬಿದ್ದಾಗ ತಣ್ಣಗಿರುತ್ತೆ. ಅದು ತುಂಬಾ ಹಿತವಾಗಿರುತ್ತೆ ಅಂತ ಅಂದುಕೊಂಡಿದ್ದೆ ಆದ್ರೆ ಆ ಕೈಂಕರ್ಯ ದೋಷಯುಕ್ತವಾದ ಕೈಂಕರ್ಯ. ನಮಗೂ ಭಗವಂತನಿಗೂ ಪಂಗುನಿ ಉತ್ತರದ ದಿವಸ ತಾಯಾರ್ ಪೆರುಮಾಳ್ ರಂಗನಾಯಕಿ ತಾಯಾರ್ ರಂಗನಾಥ ಇಬ್ಬರು ದಯಮಾಡಿದ್ದಾಗ ಅವರ ಸನ್ಮುಖದಲ್ಲಿ ಸಂವಾದ ರೂಪದಲ್ಲಿ ಆಗಿದ್ದದು. ಅವಾಗ ಅನುಗ್ರಹಿಸಿದ್ದು. ಆವತ್ತು ಒಂದು ದಿನ ಮಾತ್ರನೇ ತಾಯಾರ್ ಮತ್ತು ದೇವರಿಬ್ರು ಸೇರಿ ಸೇವೆ ಕೊಡ್ತಾರೆ. ಸೇರ್ಕೈ ಉತ್ಸವ ಅವತ್ತು ಒಂದೇ ದಿವಸ, ವರ್ಷದಲ್ಲಿ ಒಂದೇ ದಿನ. ಆವತ್ತಿನ ದಿನ ಇಷ್ಟು ಭವ್ಯವಾಗಿರುವಂತಹ ಒಂದು ಅವಕಾಶ ಅಂತಿಟ್ಟು ದೇವರಿಗೆ ಸಕ್ಕರೆ ಪೊಂಗಲ್ ನಿವೇದನ ಆಗುತ್ತೆ. ಭವ್ಯವಾದ ಸಕ್ಕರೆ ಪೊಂಗಲ್ ನಿವೇದನ ಮಾಡ್ತಾರೆ. ಎಲ್ರಿಗೂ ಅದನ್ನು ಹಂಚ್ತಾರೆ. ಒಬ್ರು ಶ್ರೀರಂಗದಲ್ಲಿಯೇ ಇದ್ದವರು, ಅದನ್ನ ನಿತ್ಯ ನೋಡ್ತಾ ಇದ್ದವರು, ಅಲ್ಲೇ ಇದ್ರು. ಅವರಿಗೆ ಕೆಲಸದಲ್ಲಿ ಅಲ್ಲೇ ಶ್ರೀರಂಗದಲ್ಲೇ ಕೆಲಸ ಇತ್ತು. ಅವ್ರಿಗೆ ಅಲ್ಲಿಂದ ಟ್ರಾನ್ಸ್ಫರ್ ಆಯಿತು, ಬೇರೆ ಊರಿಗೆ ಹೋಗ್ಬೇಕಾಯ್ತು. ಬೇರೆ ಊರಲ್ಲಿ ಅಲ್ಲಿ ಹೋದಾದ್ರು ಪಂಗುನಿ ಉತ್ತರದಲ್ಲಿ ದೇವರಿಗೆ ಈ ಥರ ಎಲ್ಲ ನಡೀತಾ ಇತ್ತು. ಇಲ್ಲೂ ಯಾವ ರೀತಿ ಆದರೂ ಅದರಲ್ಲಿ ಅದೇ ರೀತಿ ಅನುಕರಣವಾದರೂ ಮಾಡಿ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ತಗೋಬೇಕು ಅಂತ ಪಕ್ಕದಲ್ಲಿಯೇ ಒಂದು ಆಂಡ್ರಾಯ್ಡ್ ರಂಗಮನ್ನಾರ್ ಸನ್ನಿಧಿ ಇತ್ತು. ಆ ರಂಗಮನ್ನಾರ್ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರು. ಹೀಗೆ ಪಂಗುನಿ ಉತ್ತರ ದಿವಸ ಗದ್ಯತ್ರಯ ಮತ್ತು ಪಾರಾಯಣ ಆಗೋದು ಶ್ರೀರಂಗದಲ್ಲಿ ಹೆಂಗಾಗ್ತಾ ಇತ್ತು ಆ ರೀತಿ ಎಲ್ಲ ಮಾಡಬೇಕು ಅನ್ನೋ ಮನಸ್ಸಿದೆ. ಎಲ್ಲಕ್ಕೂ ಏರ್ಪಾಡು ಮಾಡಬೇಕು. ಅದಕ್ಕೆ ಏನು ಖರ್ಚಾಗುತ್ತೋ ನಾನು ಅದನ್ನು ಕೊಡ್ತೇನೆ ಅಂತೆಲ್ಲ ಹೇಳಿದ್ರು. ಗದ್ಯತ್ರಯ ಪಾರಾಯಣ ಮಾಡೋ ಸ್ವಾಮಿಗಳನ್ನೆಲ್ಲ ಮಾಡಿ ಎಲ್ಲ ಆಗಬೇಕು. ಅದೇ ಥರನೇ ಅನುಕರಣ ಆಗಬೇಕು ಅಂತಂದ್ರು. ಹಾಗೆ ಆಗಲಿದ್ರು. ಅವರು ಎಲ್ಲ ಏರ್ಪಾಡು ಮಾಡಿದ್ರು. ಎಲ್ಲ ಆಗಿ ಕೊನೆಯ ಎಲ್ಲ ದಿವ್ಯವಾಗಿ ನಡೀತು. ಕೊನೆಯಲ್ಲಿ ವಿನಿಯೋಗದ ಸಮಯ ನೋಡಿದಾಗ ಅಲ್ಲಿ ವಿನಿಯೋಗದಲ್ಲಿ ಪುಳಿಯೋಗರೆ ಕೊಡ್ತಾ ಇತ್ತು. ಪುಳಿಯೋಗರೆ ಬರ್ತಾ ಇತ್ತು. ಅಲ್ಲಿ ಶ್ರೀರಂಗದಲ್ಲಿ ಅವ್ರ ಸಕ್ಕರೆ ಪೊಂಗಲ್ ಏನಾಗುತ್ತೆ, ತಾಯಾರು ದೇವರು ಕೊಟ್ಟಿಗಿರೋದ್ರಿಂದ ಒಬ್ರು ಶ್ರೀರಂಗದಲ್ಲಿ ಇದೆಲ್ಲ ನೋಡಿದವರು ಅವರು ಪಕ್ಕದಲ್ಲಿ ಕೂತಿದ್ರು. ಉಭಯಕಾರರು ಯಾರಿದ್ರು ಅವ್ರ ಪಕ್ಕದಲ್ಲಿ ಕೂತಿದ್ರು. ಸ್ವಾಮಿ ಎಲ್ಲ ಅದೇ ರೀತಿಯ ಅನುಕರಣ ಆಗಬೇಕು ಅಂದ್ರೆ ಇವತ್ತು ಸಕ್ಕರೆ ಪೊಂಗಲ್ ತಾನೇ ದೇವರಿಗೆ ನಿವೇದನ ಆಗಬೇಕಾಗಿತ್ತು ಅಂತ ಹೇಳಿದ್ರು. ಇವರು ನನಗೆ ಆಸೆ ಅಂತ ಮಾಡಿಸ್ತೇನೆ, ನನಗೆ ಪುಳಿಯೋಗರೆ ಆಸೆ, ಅದಕ್ಕೋಸ್ಕರ ಮಾಡಿಸ್ತೇನೆ. ಹಾಗಿದ್ರೆ ಪ್ರಯೋಜನ, ಅದಕ್ಕೆ ಕೈಂಕರ್ಯ ಆಗೋಲ್ಲ. ತನಕ್ಕೆ எனக்கு கொள்ளும் நீரே எனக்கே ಕಣ್ಣನೆ ಅನ್ಕೊಳ್ಸಿರಪ್ಪೆ ಎಂಬುದನ್ನು ಮಾಡಿ ತನ್ನ ಪ್ರಯೋಜನಕ್ಕಾಗಿ ನನ್ನ ಅಂತರಂಗ ಕೈಂಕರ್ಯಗಳನ್ನ ಯಾರು ಕೊಳ್ಳಬೇಕು, ಭಗವಂತ ಕೊಳ್ಳಬೇಕು. ಅವನು ಕೊಳ್ಳೋದು ಮುಖ್ಯವೇ ವಿನಃ ನಾನು ಮಾಡೋದು ಮುಖ್ಯವಲ್ಲ. ನಾವು ಮಾಡಿದ್ವಿ ಅನ್ನೋದು ಇದೆಯಲ್ಲ, ನಾನು ಮಾಡ್ತಾ ಇದ್ದೀನಿ, ನನ್ನದು ಇದು ನಾನು ಮಾಡ್ತಾ ಇದ್ದೀನಿ ಅನ್ನೋದೇ ದೋಷ. ಆ ದೋಷವಿಲ್ಲದೆ ಇರುವಂತಹ ಕೈಂಕರ್ಯ, ಸ್ವಯಂ ಪ್ರಯೋಜನವಾಗಿರುವ ಕೈಂಕರ್ಯವನ್ನ ಭಗವಂತ ದಯಪಾಲಿಸಬೇಕು. ಅನಘಾ ಭಕ್ತಿಯನ್ನು ದಯಪಾಲಿಸಬೇಕು. ಪಂಚೇತ್ ಪ್ರಸಿದ್ಧಸಿ ತವಾಸ್ಮಿ ಸಮೀಪದಶ್ಚೇತ್ ಕಯ್ಯಸ್ಸಿ ಭಕ್ತಿರನಘ ವಿಷಯನಾಥ ಸಂಸೃಜ್ಯತೆ ಇದಿಚ ದಾಸಜನ ಸ್ವದೀಯ. ನಿನ್ನ ಅಂತರಂಗ ಭಕ್ತರಗಳೊಂದಿಗೆ ನನಗೆ ಸಂಸರ್ಗ ಉಂಟು ಮಾಡಿದ್ದೆ ಆದರೆ ಆಗ ನನಗೆ ಈ ಸಂಸಾರವೇ ಅಪವರ್ಗವಾಗುತ್ತೆ ಎಂದರು ವೇದಾಂತೇಶ. ಈ ಸಂಸಾರಕ್ಕೂ ಪರಮಪದಕ್ಕೂ ಯಾವ ವಿಧವಾದ ವ್ಯತ್ಯಾಸವೂ ಇಲ್ಲ. ಪರಮಪದದಲ್ಲಿಯೂ ಯಾವ ರೀತಿ ನಿತ್ಯಮುಕ್ತರುಗಳೆಲ್ಲರೂ ಕೂಡಿ ಇರುವಂತಹ ದೊಡ್ಡ ಪರಿಷತ್ತಲ್ಲಿ ಆ ಭಗವಂತನೇ ನಮ್ಮನ್ನ ಹತ್ರ ಕರೆದು ಇಂತಹ ಕೈಂಕರ್ಯಗಳನ್ನ ಮಾಡು ಅಂತ ನೇಮನ ಮಾಡಿದಾಗ ಅವನ ಪ್ರೀತಿಗಾಗಿ ಅವನ ಕೈಂಕರ್ಯ ಮಾಡ್ತಾರೆ ಅಂತ ಇವತ್ತನೇ ವೈಕುಂಠ ಸ್ವಾಮಿಗಳೆಲ್ಲ ಹೇಳಿದ್ರನ್ನ. ಆ ಪರಮಪದದಲ್ಲಿ ನಡೆಯುವಂತಹ ಅದೇ ಆನಂದ ಅನುಭವ ನಮಗೆ ಇಲ್ಲಿಯೇ ದೊರೆಯೋದಾದ್ರೆ ಅವಾಗ ಆ ಪರಮಪದ ಸಿಕ್ಲಿಲ್ವಲ್ಲ ಅಂತ ಯಾರಿಗಾದ್ರೂ ಬೇಜಾರಾಗುತ್ತೆ. ಅದು ಸಿಕ್ಲಿಲ್ವಲ್ಲ ಅನ್ನೋದೇ ತೊಂದರೆ ಇರೋಲ್ಲ. ಅಲ್ಲಿ ಯಾವ ರೀತಿ ಸ್ವಯಂ ಪ್ರಯೋಜನವಾಗಿ ಕೈಂಕರ್ಯಗಳನ್ನ ಅವರು ಮಾಡ್ತಾರೋ ಅದೇ ರೀತಿಯಾದ ಸ್ವಯಂ ಪ್ರಯೋಜನವಾದ ಕೈಂಕರ್ಯ ಇಲ್ಲಿಯೂ ಕೊಟ್ಟು ಅದನ್ನ ಯಾವ ರೀತಿಯಲ್ಲಿ ಮಾಡಿದ್ದೆ ಆದರೆ ಅದು ಅವನಿಗೆ ತುಂಬಾ ಪ್ರಿಯವೋ ಅಂಥವುಗಳನ್ನ ನಮಗೆ ಮಾರ್ಗದರ್ಶಿಗಾಗಿ ಮುಂದೆನೂ ಇಟ್ಟು ಭಗವಂತ ನಡೆಸ್ಕೊಂಡಿದ್ದೆ ಆದರೆ
ಆವಾಗ ನಮಗೆ ಅದೇ ಆನಂದ ಇಲ್ಲಿಯೂ ದೊರಕಂತಾಗುತ್ತೋ. ಅದನ್ನೇ ಕೇಳ್ತಾರೆ ವೇದಾಂತೇಶ್ವರ. ಸಂಸಾರವೇ ನನಗೆ ಅಪವರ್ಗ ಆಗೋದು ಯಾವಾಗ ಅಂದ್ರೆ ನಿನ್ನ ಅಂತರಂಗ ಭಕ್ತರುಗಳೊಂದಿಗೆ ನನಗೆ ಸಂಸರ್ಗ ಇದ್ದಿದ್ದೆ. ಅದೇ நம்மாழ்வார் பாசுரவே இது ಮೂಲ. நம்மாழ்வார் ಒಂದು பாசுரದಲ್ಲಿ ಹೇಳ್ತಾರೆ, இங்கே திரிந்தேற்கு இழுக்குத்து என் திருமாநிலம் முன் உண்டுமழ்ந்த சங்கோலத்த பவளவாய் சந்தாமரை கண் என்னம்மான் பொங்கேழ் புகழ்கள் வாயவாய் புலன்கொள் வடிவு என்மனத்ததாய் அங்கே மலர்கள் கையವಾಯಿ ವழிಪಟ್ಟೋಡ ಅರುಳಿಲೆ. ಭಗವಂತನನ್ನ ನಾವು ಯಾವ ರೀತಿಯಲ್ಲಿ ಆಶ್ರಯಿಸಬೇಕು ಅನ್ನೋದನ್ನ ಅಲ್ಲಿ ಹೇಳಿ, ಇಂಥ ಒಂದು ಅನುಭವ ನನಗೆ ಇಲ್ಲಿಯೇ ಕೊಟ್ಟಿದ್ದೆ. ಆದ್ರೆ ಹಿಂಗೇ ತಿರಿಂದೆ ಇಲ್ಲಿಯೇ ಸಂಚಾರ ಮಾಡ್ತಾ ಇದ್ದಿದ್ರು ಕೂಡ ಇಳುಕುತ್ತು ಏನು ಕಮ್ಮಿ, ಏನು ಕೊರತೆ ಅಂತಂದ್ರು ನಮ್ಮಣ್ಣರು. ಹಿಂಗೇ ತಿರಿಂದೆ ಇಳುಕುತ್ತು ಏನೇನು ಬೇಕು, ಏನೇನು ಕಂಡೀಷನ್ಗಳು ಅಂತ ಕೇಳಿದಾಗ, இருமானினம் உண்டுமழ்ந்த சங்கோலத்த பவளவாய் சந்தாமரை கண் ಎನ್ನಮ್ಮಾನ್ ಪೊಂಗೇಳ್ ಪುಗಳ್ಗಳು ವಾಯವಾಯಿ. ಆ ಸರ್ವೇಶ್ವರನ ಕೀರ್ತಿ ಇದೆಯಲ್ಲ, ಅದು ನನ್ನ ನಾಲಿಗೆಗೆ ವಿಷಯವಾಗಬೇಕು. ಸದಾ ಭಗವಂತನ ಕಲ್ಯಾಣ ಗುಣಗಳನ್ನೇ ನಾನು ಹಾಡ್ತಾ ಇರಬೇಕು. ಅದಲ್ಲದೆ ಪುಲನ್ಕೊಳ್ ಬಡಿಯುವುದು ಎನ್ಮನತ್ತದ, ಬಾಯಿಂದ ಅವನ ದಿವ್ಯ ನಾಮಗಳನ್ನ, ದಿವ್ಯವಾದ ಗುಣಗಳನ್ನ ಹಾಡ್ತಾ ಇರುವಾಗ ಅವನ ದಿವ್ಯಮಂಗಳ ವಿಗ್ರಹ ನಮ್ಮ ಹೃದಯದಲ್ಲಿ ಹಾಗೇ ನೆಲೆಯಾಗಿ ಉಳಿಬೇಕು. ಓದುವಾಗ ಅದರ ಅರ್ಥ ಮನಸ್ಸಿಗೆ ಬಂದಿದ್ದೆ ಆದ್ರೆ ಅವಾಗ ಸಿಗುವ ಆನಂದವೇ ಅದು ವರ್ಣನೆ ಮಾಡೋಕ್ಕೆ ಆಗಲ್ಲ. ಪುಲನ್ಕೊಳ್ ಬಡಿವು, ಇಂದ್ರಿಯಗಳನ್ನೆಲ್ಲ ಆಕರ್ಷಿಸುವಂತ, ಇಂದ್ರಿಯಗಳನ್ನೆಲ್ಲ ವಶಪಡಿಸಿಕೊಳ್ಳುವಂತ ಬಡಿವು ಆ ದಿವ್ಯಮಂಗಳ ವಿಗ್ರಹ ಎನ್ಮನಂತದಾಯಿ ನನ್ನ ಮನಸ್ಸಿನಲ್ಲಿ ನಿಲ್ಲಬೇಕು. ಹಂಗೇ ಮಲರುಗಳು ಕೈಯವಾಯಿ, ಆ ಸಮಯದಲ್ಲಿ ಕೈಯಲ್ಲಿ ಪುಷ್ಪಗಳಿದ್ದು ಅರ್ಚನೆ ಮಾಡೋದಕ್ಕೆ ಕೈಯಲ್ಲಿ ಪುಷ್ಪಗಳು ಅವಾಗ ಸಿದ್ಧವಾಗಿರ್ಬೇಕು. ಇದೆಲ್ಲ ಸಿಕ್ಕಿದಾಗ ಅದನ್ನು ಹುಡ್ಕೊಂಡು ಹೋಗ್ಬೇಕಾಗಿದ್ದೆ, ಆದ್ರೆ ನಿಶ್ಚಿತಿ ಬಂದ್ಬಿಡುತ್ತೆ, ಅನುಭವಕ್ಕೆ ಧಕ್ಕೆ ಉಂಟಾಗುತ್ತೆ. ಅದಿಲ್ಲದೆ ಹಂಗೇ ಮಲರ್ಗಳು ಕೈಯವಾಯಿ ವಳಿಬಟ್ಟು ಓಡ ಅರುಳಿದೆ. ಅದನ್ನ ಯಾವ ರೀತಿಯಲ್ಲಿ ಅರ್ಚನೆ ಮಾಡಿದರೆ ಭಗವಂತನಿಗದು ಉಪಯುಕ್ತವಾಗಿರುತ್ತೆ, ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನ ತೋರಿಸಿಕೊಡುವಂತಹ ಉತ್ತಮರುಗಳು ಪಕ್ಕದಲ್ಲಿರ್ಬೇಕು, ಗೈಡ್ ಮಾಡುವವರು ಪಕ್ಕದಲ್ಲಿರ್ಬೇಕು. ವಳಿಬಟ್ಟು ಓಡ ಅವರುಗಳಲ್ಲಿ ಪಕ್ಕದಲ್ಲಿರ್ಬೇಕು. ನಾಡಾದ ಮಲರ್ನಾಡಿ ನಾಳ್ದೋറും ನಾರಣಂತನ್ ಬಾಡಾದ ಮಲರಡಿ ಕೇಳ್ ವೈಕವೇ ವದುಕ್ಕಿನ್ರು ಅಂತಂದ್ರು ನಮ್ಮ ಮಿಕ್ಕವರುಗಳು ಯಾರು ಹುಡುಕದೇ ಇರುವಂತಹ ಹೂಗಳನ್ನ ಹುಡುಕೊಂಡು ನಾವು ಹೋಗಬೇಕು ಅಂತಂದ್ರೆ. ನಾಡಾದ ಮಿಕ್ಕವರಿಗೆಲ್ಲ ಆಶ್ರಯ ಮಾಡದೇ ಇರುವಂತಹ ಕುಸುಮಗಳನ್ನ ನಾವು ನಾಡಿ ಹೋಗ್ಬೇಕು, ನಾವು ಅದನ್ನ ಹುಡುಕೊಂಡು ಹೋಗ್ಬೇಕಂತೆ. ನಾಡಾದ ಮಲರ್ನಾಡಿ ನಾಳ್ದೋறும் ಪ್ರತಿನಿತ್ಯವೂ ಕೂಡ ನಾರಾಯಣಂತನ್ ಬಾಡಾದ ಮಲರಡಿ ಕೇಳ್ ವೈಕವೇ ಬದುಕಿನ್ರು. ನಾರಾಯಣನ ಬಾಡದೇ ಇರುವಂತಹ ತಿರುವಡಿಗಳಿದೆಯಲ್ಲ, ಆ ಶ್ರೀಮನ್ನಾರಾಯಣನ ತಿರುವಡಿಗಳನ್ನ ಅಲಂಕರಿಸೋದಕ್ಕಾಗಿಯೇ ಈ ಹೂಗಳೆಲ್ಲ ಅರಳಿದೆ ಎಂಬುದಾಗಿ ತಿಳಿದು ಆ ಹೂಗಳನ್ನ ಭಗವಂತನಿಗೆ ಅರ್ಪಣೆ ಮಾಡಬೇಕು. ನಾಡಾದ ಮಲರ್ನಾಡಿ ನಾಳ್ದೋರು, ಈ ರೀತಿ ಅವತ್ತು ಒಂದ್ ದಿವಸ ಮಾಡಿದ್ರೆ ಸಾಲದು, ಪ್ರತಿನಿತ್ಯ ಮಾಡ್ಬೇಕು. ನಾಳ್ದೋರು ನಾರಣಂತನ್ ಬಾಡಾದ ಮಲರಡಿ ಕೇಳು ವೈಕವೇ ಬದುಕಿನ. ನಮ್ಮ ತೋರಿಸ್ಕೊಡ್ತಾರೆ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದನ್ನ, ಯಾವ ರೀತಿಯಾದದ್ದು ನಮ್ಮ ಅನುಭವ ಯಾವ ರೀತಿಯಾದದ್ದಾಗಿರಬೇಕು ಅನ್ನೋದನ್ನ, ನಮ್ಮ ಅನುಭವ ಯಾವ ರೀತಿಯಾದದ್ದಾಗಿರಬೇಕು ಅನ್ನೋದನ್ನ ಹೇಳುವಾಗ ಆ ಉತ್ತಮರುಗಳು ವಳಿಪಟ್ಟೋಡ ಅವರುಗಳು ಸರಿಯಾದ ಒಂದು ಮಾರ್ಗವನ್ನು ಅನುಸರಿಸಿ ಯಾವ ರೀತಿಯಲ್ಲಿ ಅವರುಗಳು ಭಗವಂತನನ್ನು ಕೊಂಡಾಡ್ತಾರೋ ಆ ರೀತಿಯಾದಂತಹ ಅನುಭವ ನಮಗೆ ಉಂಟಾಗಬೇಕು. ನಮ್ಮ ತೋರಿಸ್ಕೊಡ್ತಾರೆ, 8 ದಿಶೆಯೂ ಉಳ್ಳ ಹೂಕೊಂಡು ಏತ್ತಿ ಅಂತಂದು 8 ದಿಕ್ಕಲ್ಲಿರುವಂತಹ ಪುಷ್ಪಗಳನ್ನು ಕೂಡ ಅರ್ಪಣೆ ಮಾಡಿ ಸ್ತೋತ್ರ ಮಾಡಬೇಕು. ಅವರಿಗೆ ಎಷ್ಟೊಂದು ಆಸೆ. ಹೌದು, ಒಂದ್ ದಿವಸ ಅರ್ಚನೆ ಮಾಡಿದರೆ ಅಲ್ವೋ 8 ದಿಕ್ಕಲ್ಲಿ ಅರಳಿರುವಂತಹ ಅಷ್ಟು ಪುಷ್ಪಗಳನ್ನು ಭಗವಂತನ ತಿರುವಡಿಗಳಿಗೆ ಅರ್ಪಣೆ ಮಾಡಬೇಕು ಅಂತ ಆಸೆ. ಇಂತಹ ಉತ್ತಮರುಗಳು ನಮಗೆ ಮಾರ್ಗದರ್ಶಿಗಳಾಗಿ ಅಲ್ಲಿ ಇದ್ದಿದ್ದೆ ಆದರೆ ಅವಾಗ ಈ 3 ಕರಣಗಳಿದೆಯಲ್ಲ, ನಾಲಿಗೆ, ಕರಣ, ಬಾಯಿ, ನಾಲಿಗೆ ಒಂದು, ಮನಸ್ಸು, ಕೈಗಳು, ಇವೆಲ್ಲವೂ ಕೂಡ ಭಗವಂತನ ಕೈಂಕರ್ಯದಲ್ಲಿ ಈಡುಪಟ್ಟಿದ್ದೆ ಆದರೆ, ಅದಕ್ಕೆ ಸರಿಯಾದಂತಹ ಮಾರ್ಗವೂ ಸಿಕ್ಕಿದ್ದೆ ಆದರೆ, ಇಲ್ಲೇ ಇದ್ದಾಗ ಏನು ಕೊರತೆ, ಹಿಂಗೆ ತಿರುಂದೆ ಇಳುಕುತ್ತು ಇಲ್ಲೇ ಇದ್ರೆ ಏನು ಕೊರತೆ ಅಂತ. ನನಗೆ ಮೋಕ್ಷ ಕೊಡು ನಾ ಬಯಸಲ್ಲ ಅಂತಂತಂದ್ರು ನಾವು ವೇದಾಂತೇಶ. ವೈಕುಂಠ ವಾಸಿಯಾಗಿ ನಾನೇ ಅಭಿಲಾಷಕ, ನನಗೆ ವೈಕುಂಠ ವಾಸಿಗೆಲ್ಲ ಅಭಿಲಾಷೆ ಇಲ್ಲ ಅಂತಂದ್ರು ವೇದಾಂತೇಶ. ನನಗೆ ನೀವು ಕೊಡಬೇಕಾಗಿಲ್ಲ ವೈಕುಂಠವನ್ನ ಅಂತ.
ಯಾಕೆಂದ್ರೆ ಇದೇನೇ ವೈಕುಂಠ. ಅಲ್ಲಿ ವರದರಾಜ ಸ್ವಾಮಿಯಾಗಿ ಕೊಟ್ಟಿದ್ದೆ ಆದ್ರೆ ಪರಮಪದನಾಥನ ಕೊಟ್ರೇನು, ವರದರಾಜ ಸ್ವಾಮಿಯಾಗಿ ಕೊಟ್ರೇನು, ಯಾರು ಕೊಟ್ರೇನು, ನಾವು ಬರ್ಬೇಕಾದ್ ಬಂದ್ರೆ ಇಂಥವ್ರು ಕೊಟ್ರು ಇಂಥವ್ರು ಕೊಟ್ರು ಅಂತ ಏನಾದ್ರಲ್ಲಿ ವ್ಯತ್ಯಾಸನ? ಯಾರು ಕೊಟ್ರೇನು? ವೈಕುಂಠದಲ್ಲಿ ನಿತ್ಯಮುಕ್ತರುಗಳೆಲ್ಲ ಸದಾ ಭಗವಂತನನ್ನೇ ಕಣ್ಣು ಸ್ವಲ್ಪವೂ ಮುಚ್ಚದೆ, ರೆಪ್ಪೆ ಮುಚ್ಚದೆ ನೋಡ್ತಾ ಇರ್ತಾರೆ. ಸದಾ ಪಶ್ಯಂತಿ ಸೂರ್ಯ ಅಂತ ಶ್ರುತಿ ಹೇಳುತ್ತೆ. ಸದಾ ಅವನನ್ನೇ ನೋಡ್ತಾ ಇರ್ತಾರಂತೆ. ಆ ರೀತಿಯಾದ ಅನುಭವ ನನಗೆ ಇಲ್ಲಿ ವರದರಾಜ ಸ್ವಾಮಿ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ ವೇದಾಂತೇಶ್ವರು. ನಿರಂತರ ನಿರ್ವಿಶತಃ ಸ್ವದೀಯಂ ಅಸ್ಪೃಷ್ಟ ಚಿಂತಾಪದಂ ಅಭಿರುಕ್ತಿಂ ಸತ್ಯಂ ಶಪೇ ವಾರಣಶೀಲನಾಥ ವೈಕುಂಠವಾಸಕ್ಕೆ ನಮಗೆ ಇನ್ಮೇಲೆ ಆಣೆ ಇಟ್ಟು ಹೇಳ್ತೀನಿ ವರದರಾಜ, ನನಗೆ ವೈಕುಂಠದಲ್ಲಿ ಅಭಿಮಾನ ಅಭಿಲಾಷೆ ಇಲ್ಲ ಅಂದ್ರು ವೇದಾಂತೇಶ. ಯಾವಾಗಿಲ್ಲ ಅಂತಂದ್ರೆ ನಿನ್ನ ಕಣ್ಣು ನಿನಗೆ ನೀನು ವರದರಾಜನಾಗಿ ನನಗೆ ಕಣ್ಣುಗಳಿಗೆ ಗೋಚರನಾಗ್ತಾ ಇರಬೇಕು. ಒಂದು ಕ್ಷಣವೂ ಬಿಡದೆ ನೀನು ನನಗೆ ಚೆನ್ನಾಗಿ ನಿರಂತರವಾಗಿ ನನಗೆ ಸೇವೆ ಆಗಬೇಕು. ನನ್ನ ಚಿಂತಾಪದವನ್ನ ಬಿಟ್ಟು ನೀ ಅಗಲದೇ ಇರಬೇಕು. ಬರೀ ಕಣ್ಣಿಂದ ನೀನು ನೋಡ್ತಾ ಇದ್ರೆ ಸಾಲದು. ನನ್ನ ಹೃದಯ ಪಟಲದಲ್ಲಿ ನಿನ್ನ ದಿವ್ಯಮಂಗಳ ವಿಗ್ರಹವೇ ನೆಲೆಯಾಗಿ ಬಂದು ಕೂತಿರಬೇಕು. ಈ ರೀತಿ ಇದ್ದಾಗ ನನಗೆ ಪರಮಪದದಲ್ಲಿ ನಿತ್ಯಮುಕ್ತರು ಅನುಭವಿಸುವಂತಹ ಅದೇ ಆನಂದವನ್ನ ಇಲ್ಲಿಯೇ ನೀ ವರದರಾಜನಾಗಿ ಕೊಟ್ಟಿದ್ದೆ ಆದ್ರೆ ಆಗ ನಿನ್ನ ಮೇಲೆ ಆಣೆ ಇಟ್ಟು ಹೇಳ್ತೀನಿ ವರದರಾಜ, ಸತ್ಯಂ ಶಪೇ ವಾರಣಶೀಲನಾಥ ವೈಕುಂಠವಾಸಿ ವೈಕುಂಠವಾಸದಲ್ಲಿ ನನಗೆ ಅಭಿಲಾಷೆ ಇಲ್ಲ. ಆಚಾರ್ಯರುಗಳು ಆ ರೀತಿ ನಮಗೆ ಅನುಭವವನ್ನು ಉಂಟು ಮಾಡುವವರಾದ್ರಿಂದ ಭಗವಂತನಿಂದ ಮಿಗಿಲಾದವರು ಅಂತ ಹೇಳಿದ್ರು ತಪ್ಪೇನಾಗಲ್ಲ. ಅಂತಹ ಆಚಾರ್ಯ ಸಾರ್ವಭೌಮರನ್ನ ಇಲ್ಲಿ 108 ಪಾಶುರಗಳಲ್ಲಿಯೂ ಸಾಕ್ಷಾತ್ ಪರಂಜ್ಯೋತಿ ಅಂತಾನೆ ಕೊಂಡಾಡ್ತಾರೆ. ಇದಕ್ಕೆ ಮೊದಲು ಒಂದು 108 ಪಾಶುರಗಳನ್ನ ಹಾಡಿದ್ರಂತೆ ಅಮುದನಾದವರು. ಆ 108 ಪಾಶುರಗಳಲ್ಲಿ ರಾಮಾನುಜರನ್ನ ನೇರವಾಗಿ ಸ್ತೋತ್ರ ಮಾಡಿದ್ದಾರೆ. ರಾಮಾನುಜರು ಇಂಥಿಂಥ ಹಿರಿಮೆ ಉಳ್ಳವರು, ಇಂಥಿಂಥದ್ದು ಅವರ ಅಟೈನ್ಮೆಂಟ್ಸು. ರಾಮಾನುಜರ ಒಂದು ಹಿರಿಮೆ ಅವರ ಅಟೈನ್ಮೆಂಟ್ಸ್ ಅನ್ನೇ ಇಟ್ಟು 108 ಪಾಶುರಗಳನ್ನು ಹಾಡಿದ್ದರಂತೆ. ಅಷ್ಟಕ್ಕೂ ರಾಮಾನುಜರ ಸೆಲ್ಫ್ ಎಫರ್ಟ್ ಕಾರಣ ಅನ್ನೋ ರೀತಿಯಲ್ಲಿ ಅವರ ಎಫರ್ಟ್ ಇಂದ ಅವರು ಈ ರೀತಿ ಮಾಡಿದ್ದಾರೆ ಅಂತ 108 ಭಾಷೆಗಳನ್ನು ಹಾಡಿದ್ರಂತೆ. ರಾಮಾನುಜರು ಕೂಡ ಅದನ್ನು ತಗೊಂಡು ಹೋಗ್ಬೋದು. ರಾಮಾನುಜರು ಅಮೋದನಾರಿಬ್ಬರು ಏಕಕಾಲದಲ್ಲಿ ಇದ್ದವರು, ಒಂದೇ ಕಾಲದಲ್ಲಿ ಇದ್ದವರು. ಅವರ ಎದುರಿಗೆ ಇದನ್ನು ಹಾಡಿದಾಗ ಅಮೋದನಾರವರ ಆ ಒಂದು 108 ಭಾಷೆಗಳನ್ನು ಅಂಗೀಕರಿಸಲಿಲ್ಲ ರಾಮಾನುಜರು. ಇದು ನನಗೆ ಬೇಡ ಅಂತ